ವೀಕ್ಷಕರೇ, ದೇಶ ಮತ್ತು ರಾಜ್ಯಗಳ ಪ್ರಚಲಿತ ವಿದ್ಯಮಾನಗಳು, ವಿಚಾರಗಳು ಮತ್ತು ವಿಷಯಗಳ ಬಗ್ಗೆ ನೀವುಗಳು ನಿಮ್ಮ ಗ್ರಾಮಗಳಲ್ಲಿ ಪಂಚಾಯಿತಿ ಕಟ್ಟೆಗಳಲ್ಲಿ ಕುಳಿತು ಮಾತನಾಡೋದು ಸರ್ವೇ ಸಾಮಾನ್ಯ. ಅದೇ ರೀತಿ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ನಾವು ಕೂಡ ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ನಾಡಿನ 25ನೇ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಸುಮಾರು 3 ವರ್ಷಗಳ ಕಾಲ ಪರಿತಪಿಸಿ ಹೋರಾಟ ಮಾಡಿ ಪ್ರಯತ್ನ ಮಾಡಿ ಅಂತೂ ಇಂತೂ ಈ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾರೆ. ತನ್ನ ಕನಸಿನ ಕರ್ನಾಟಕ ಯಾವ ರೀತಿ ಇರಬೇಕು ಅನ್ನುವಂತ ದೃಢ ಸಂಕಲ್ಪದೊಂದಿಗೆ ಡಿ.ಕೆ. ಶಿವಕುಮಾರ್ ಅವರು ಆರಂಭದಲ್ಲೇ, ಅದರಲ್ಲೂ ಯುವಕರಿಗೆ ಇಷ್ಟವಾಗುವಂತಹ ರೀತಿಯಲ್ಲಿ ತಮ್ಮ ಒಂದು ಪ್ರಯತ್ನಗಳನ್ನ ಮತ್ತು ಘೋಷಣೆಗಳನ್ನ ಮಾಡ್ತಾ ಇದ್ದಾರೆ. ಆದರೆ ಈ 2 ವರ್ಷಗಳ ಕಾಲ ಅವರ ಹಾದಿ ಸುಗಮವಾಗಿಲ್ಲ. ಅವ್ರ ಮುಂದೆ ಸಿಕ್ಕಾಪಟ್ಟೆ ಚಾಲೆಂಜಸ್ ಇದೆ. ಗ್ಯಾರಂಟಿಗಳ ಜೊತೆಗೆ ಅಭಿವೃದ್ಧಿಯನ್ನ ಮಾಡಬೇಕು ಮತ್ತು ವಿವಿಧ ಸೆಕ್ಟಾರ್ಗಳಲ್ಲಿರುವಂತಹ ಕರ್ನಾಟಕದ ಜನರು ಅವರ ಸಮಸ್ಯೆಗಳನ್ನ ಆಲಿಸಬೇಕು. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರ ಒಟ್ಟಿಗೆ ಮುನ್ನುಗ್ಗಬೇಕಾಗಿದೆ. ಹಾಗಾದರೆ ಹೊಸ ಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಇರುವಂತಹ ನಿರೀಕ್ಷೆಗಳೇನು? ರೈತರು ಯಾವ ರೀತಿ ನಿರೀಕ್ಷೆ ಇಟ್ಕೊಂಡಿದ್ದಾರೆ? ವಿದ್ಯಾರ್ಥಿಗಳು ಯಾವ ರೀತಿ ನಿರೀಕ್ಷೆ ಇಟ್ಕೊಂಡಿದ್ದಾರೆ? ನಿರುದ್ಯೋಗಿ ಯುವಕರು ಯಾವ ರೀತಿಯಾದಂತಹ ನಿರೀಕ್ಷೆ ಇಟ್ಕೊಂಡಿದ್ದಾರೆ? ದೀನರು, ದಲಿತರು, ಬಡವರು, ಮಹಿಳೆಯರು, ಉದ್ಯಮಿಗಳು ಸೇರಿದಂತೆ ಕರ್ನಾಟಕದ 5.5 ಕೋಟಿ ಜನರ ನಿರೀಕ್ಷೆ ಏನು? ಆ ನಿರೀಕ್ಷೆಗಳನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಲುಪಿಸುವಂತಹ ವಿಶೇಷ ಕಾರ್ಯಕ್ರಮವೇ ಇವತ್ತಿನ ರಾಧಕ್ಕ ಪಂಚಾಯಿತಿ. ಹಾಗಾದ್ರೆ ಹೊಸ ಮುಖ್ಯಮಂತ್ರಿಗಳಿಗೆ ತಮ್ಮ ನಿರೀಕ್ಷೆಗಳೇನು, ತಮ್ಮ ಅಭಿಪ್ರಾಯಗಳೇನು, ಮುಖ್ಯಮಂತ್ರಿಗಳ ಬಳಿ ತಮ್ಮ ಅಳಲೇನು, ಅಹವಾಲೇನು, ಈ ಬಗ್ಗೆ ಮಾತಾಡೋದಕ್ಕೆ ತಮ್ಮ ಪರವಾಗಿ ಅಂದ್ರೆ ವೀಕ್ಷಕರ ಪರವಾಗಿ ಸಾಕಷ್ಟು ಜನ ಆಡಿಯನ್ಸ್ ಇದ್ದಾರೆ, ವಿವಿಧ ಕ್ಷೇತ್ರಗಳ ಎಕ್ಸ್ಪರ್ಟ್ಸ್ ಇದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ರಾಧಕ್ಕ ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗಾದ್ರೆ ಬನ್ನಿ ನಮ್ಮ ಕಾರ್ಯಕ್ರಮವನ್ನ ಆರಂಭಿಸೋಣ. ಬಹಳಷ್ಟು ಬೇರೆ ಬೇರೆ ಕ್ಷೇತ್ರದ ಗಣ್ಯರು ನಮ್ಮೊಂದಿಗಿದ್ದಾರೆ. ಮೊದಲಿಗೆ ಈ ದೇಶದ ಅತ್ಯಂತ ದೊಡ್ಡ ಆಸ್ತಿ ಅಂದ್ರೆ ಯೂತ್ಸ್. ಭಾರತ ಒಂದು ಯುವ ದೇಶ. ಯುವಕರು ಬಹಳಷ್ಟು ನೊಂದಿದ್ದಾರೆ, ಬೆಂದಿದ್ದಾರೆ. ನಿರುದ್ಯೋಗದ ಸಮಸ್ಯೆ, ಚೆನ್ನಾಗಿ ಓದಿದ್ರೆ ಮಾರ್ಕ್ಸ್ ಸಮಸ್ಯೆ, ಇನ್ನು ಪೇಪರ್ ಲೀಕ್ ಸಮಸ್ಯೆ, ಮತ್ತೊಂದು ಕಡೆ ಬಹಳಷ್ಟು ಎಜುಕೇಶನ್ ಇನ್ಸ್ಟಿಟ್ಯೂಟ್ಗಳ ಫೀಸ್ ಸಮಸ್ಯೆ, ಹಗರಣಗಳು, ವಿವಾದಗಳು ಸಿಕ್ಕಾಪಟ್ಟೆ ತಲೆ ಕೆಟ್ಟೋಗಿದೆ ಯುವಕರಿಗೆ. ಈ ಬಗ್ಗೆ ರಾಜ್ಯ ಸರ್ಕಾರದ ಭಾಗವಾಗಿ ಡಿ.ಕೆ. ಶಿವಕುಮಾರ್ ಅವರ ಬಳಿ ಯಾವ ರೀತಿಯಾದಂತಹ ನಿರೀಕ್ಷೆನ ಯುವಕರು ಇಟ್ಕೊಂಡಿದ್ದಾರೆ? ಬನ್ನಿ ಕೇಳೋಣ. ಎಸ್, ನಮಸ್ಕಾರ. ನನ್ನ ಹೆಸರು ಚಾಣಕ್ಯ ಅಂತ, ಅಕ್ಸಾ ಸಂಘಟನೆಯ ರಾಜ್ಯ ವಕ್ತಾರ. ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಏನು ಆಯ್ಕೆಯಾಗಿದ್ದಾರೆ, ಮೊದಲನೇದಾಗಿ ಅವ್ರಿಗೆ ನಾನು ಶುಭಾಶಯವನ್ನು ಕೋರ್ತಾ ಇದ್ದೀನಿ. ಹಾಗೂ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮೊದಲ ಪತ್ರಿಕಾಗೋಷ್ಠಿಯಲ್ಲೇ ರಾಜ್ಯದಲ್ಲಿ ಖಾಲಿ ಇರ್ತಕ್ಕಂಥ 43 ಇಲಾಖೆ ವತಿಯಿಂದ ಏನು 2,84,000 ಹುದ್ದೆಗಳು ಖಾಲಿ ಇದ್ದಾವೆ, ಅದರಲ್ಲಿ 56,432 ಹುದ್ದೆಗಳಿಗೆ ಈಗಾಗಲೇ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ಆಗಿದೆ ಹಾಗೂ ಅದಕ್ಕೆ ಆರ್ಥಿಕ ಇಲಾಖೆ ಅನುಮೋದನೆ ಸಹ ನೀಡಿದೆ. ಆದರೆ ಇಲ್ಲಿವರೆಗೂ ಕೂಡ ಇವ್ರ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಗಿದೆ. ಮುಖ್ಯಮಂತ್ರಿ ಕೂಡ ಬದಲಾದ್ರು. ಇವಾಗ ಹೊಸ ನೂತನ ಮುಖ್ಯಮಂತ್ರಿ ಆಯ್ಕೆಯಾಗಿದ್ದಾರೆ. ಆದ್ರೆ ಇವತ್ತು ವಿದ್ಯಾರ್ಥಿಗಳ ಭವಿಷ್ಯ ಬದಲಾಗುತ್ತಾ ಇಲ್ವಾ ಅನ್ನುವಂಥದ್ದು ದೊಡ್ಡ ಇವತ್ತು ಸವಾಲಾಗಿದೆ ಸರ್ಕಾರಕ್ಕೆ. ಆದ್ರೆ ನನ್ಗನ್ಸೋ ಪ್ರಕಾರ ಚಾಣಕ್ಯ ಅವರ ಫಸ್ಟ್ ಅಪ್ರೋಚ್ ಆಸ್ ಸೂನ್ ಆಸ್ ಅವರು ಮುಖ್ಯಮಂತ್ರಿ ಆದ ತಕ್ಷಣ, ಫಸ್ಟ್ ಕ್ಯಾಬಿನೆಟ್ ಆದ ತಕ್ಷಣ ಆಲ್ಮೋಸ್ಟ್ ಆಲ್ ಅವರು ಅಡ್ರೆಸ್ ಮಾಡಿರೋದು ಯುವಕರನ್ನ ಮತ್ತು ಯುವಕರ ಸಮಸ್ಯೆಗಳನ್ನ. ಲೈಕ್ ಅವ್ರು ಹೇಳ್ತಾ ಇರೋದು ಭರ್ತಿ ಮಾಡ್ತೀವಿ, ಅದರ ಜೊತೆಗೆ ಪ್ರೈವೇಟ್ ಅಲ್ಲಿ ಯಾರು ಉದ್ಯೋಗಗಳನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅವರಿಗೆ ಪ್ರೈವೇಟ್ ಅಲ್ಲಿ ಉದ್ಯೋಗಗಳನ್ನ ಕೊಡೋ ನಿಟ್ಟಿನಲ್ಲಿ ನಾವು ಕೂಡ ಒಂದು ರೀತಿಯಾದಂತಹ ಹೆಲ್ಪ್ ಮಾಡ್ತೀವಿ ಅನ್ನೋ ತರದಲ್ಲಿ ಏನೋ ಮಾತಾಡ್ತಾ ಇದ್ರು ಅವರು. ಸೊ ಈ ಅಪ್ರೋಚ್ ಏನ್ ಅನ್ಸುತ್ತೆ ನಿಮ್ಗೆ? ಮೇಡಮ್, ನಮಗೆ ಇದ್ರ ಮೇಲೆ ಸಂಪೂರ್ಣವಾದಂತ ವಿಶ್ವಾಸ ಇಲ್ಲ. ಯಾತಕ್ಕಂತ ಹೇಳಿದ್ರೆ ಇವರು ಅಧಿಕಾರಕ್ಕೆ ಬರುವಂತ ಸಂದರ್ಭದಲ್ಲೇನೆ ಚುನಾವಣಾ ಪ್ರಣಾಳಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ರು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಇಮಿಡಿಯೇಟ್ ಆಗಿ 1 ಲಕ್ಷ ವೇಕೆನ್ಸೀಸ್ ನಾವು ಫಿಲ್ ಮಾಡ್ತೀವಿ ಅಂತ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ 15ರಿಂದ 20 ಲಕ್ಷ ಜನ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುವಂತ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ನಾವು ಮತವನ್ನ ಹಾಕಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ವಿ. ಆದ್ರೆ ಇಲ್ಲಿವರೆಗೂ ಕೂಡ 10,000 ಹುದ್ದೆಗಳು ಭರ್ತಿಯಾಗಿಲ್ಲ ಮೇಡಮ್. ಇವತ್ತು ವಿದ್ಯಾರ್ಥಿಗಳು ಗೋಳು ಕೇಳೋದಕ್ಕೆ ಯಾರೊಬ್ರು ಕೂಡ ಇವತ್ತು ಮುಂದೆ ಬರ್ತಾ ಇಲ್ಲ. ಇವತ್ತು ವಿದ್ಯಾರ್ಥಿಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ,
ಇವತ್ತು ಅಲ್ಲಿ ಬಂದಿರತಕ್ಕಂಥವ್ರು ಯಾರು ಶ್ರೀಮಂತ ಕುಟುಂಬದಿಂದ ಬಂದಿಲ್ಲ ಮೇಡಮ್. ಎಲ್ಲರೂ ಕೂಡ ರೈತ ಕುಟುಂಬದಿಂದ ಬಂದಿರತಕ್ಕಂಥವ್ರು ಹಾಗೂ ಬಡ ಕುಟುಂಬದ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು. ಅವರ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಇಡೀ ಜಗತ್ ಜಾಹಿರು ಕೂಡ ಹೌದು ಅದು. ಆದ್ರೆ ಇವತ್ತು ಸರ್ಕಾರ ಪ್ರತಿ ಒಂದು ಬಾರಿಗೂ ಕೂಡ ನಾವು ಇಷ್ಟು ವೇಕೆನ್ಸೀಸ್ ಫಿಲ್ ಮಾಡ್ತೀವಿ, ಇನ್ನೇನು ಒಂದು ವಾರದಲ್ಲಿ ಫಿಲ್ ಮಾಡ್ತೀವಿ, ಅತಿ ಶೀಘ್ರದಲ್ಲಿ ಫಿಲ್ ಮಾಡ್ತೀವಿ ಅಂತೇಳಿ ಭರವಸೆ ಕೊಡ್ತಾ ಇದ್ದಾರೆ. ಅದು ನಾವು ಹೋರಾಟ ಮಾಡಿದಕ್ಕೆ ಮೇಡಮ್, ಅದು ನಾವು ಹೋರಾಟ ಮಾಡಿದಕ್ಕೆ ಇವತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಆ ಒಂದು ಪದವನ್ನ ಬಳಸ್ತಾ ಇದ್ದಾರೆ. ಆದ್ರೆ 3 ವರ್ಷದಿಂದ ಯಾವುದೇ ರೀತಿಯಾದ ನೇಮಕಾತಿ ಆಗಿಲ್ಲ. ಬಹುಶಃ ಇವರು ಪ್ರಮಾಣ ವಚನ ಸ್ವೀಕಾರ ಮಾಡಿ ಮೊದಲನೇದಾಗಿ ಯುವಕರಿಗೆ ಒಂದು ಪ್ರೋತ್ಸಾಹವನ್ನ ನೀಡಬೇಕು ಅಂತ ಹೇಳಿ ಇವತ್ತು 56,000 ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ನಾವು ಸ್ವಾಗತ ಮಾಡ್ತೀವಿ. ಆದರೆ ಈ ಒಂದು ಡಿಸಿಷನ್ ಇಮಿಡಿಯೇಟ್ ಆಗಿ ಆಗ್ಬೇಕು ಮೇಡಮ್. ಇನ್ನು ನಾವು ಕಾಯೋದಕ್ಕೆ ನಮಗೆ ಪೇಷನ್ಸ್ ಇಲ್ಲ. ಯಾತಕ್ಕಂತ ಹೇಳಿದ್ರೆ ಪ್ರತಿನಿತ್ಯ ಇಡೀ ರಾಜ್ಯದಲ್ಲಿ 15ರಿಂದ 20,000 ಆಸ್ಪಿರೆಂಟ್ಸ್ಗಳದ್ದು ವಯೋಮಿತಿ ಮುಗಿತಾ ಇದೆ. ಸೊ 5-6 ವರ್ಷಗಳಿಂದ ಏಜ್ ಡಿಬಾರ್ ಆಗ್ತಾ ಇದೆ. ಸೊ ಇವತ್ತು ಇವರು ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕಾಗಿ ಯೋಚನೆ ಮಾಡುವಂತ ಚಿಂತನೆ ಇಲ್ಲ ಇವ್ರಿಗೆ ಬರೀ ಕುರ್ಚಿ ಬಡದಾಟ ಬೇಕು. ಆದ್ರೆ ವಿದ್ಯಾರ್ಥಿಗಳು ಗೋಲ್ಡ್ ಕೇಳಕ್ ಹೋದ್ರೆ ಇವತ್ತು ಯಾರು ಕೂಡ ಕಣ್ಣೀರು ಒರೆಸುವಂತ ತಂತ್ರಕ್ಕೆ ನಾವು ಅತಿ ಶೀಘ್ರದಲ್ಲಿ ಮಾಡ್ತೀವಿ ಅಂತ ಹೇಳಿ ಒಂದು ಫ್ಯಾಕ್ಸ್ ಓಡಿಸ್ತಾ ಇದ್ದಾರೆ ಮೇಡಮ್. ಆದ್ರೆ ಇವತ್ತವರೆಗೂ ಕೂಡ ಯಾವುದೇ ಒಂದು ಹುದ್ದೆಗಳು ಕೂಡ ಇಲ್ಲಿವರೆಗೂ ಇಂಪ್ಲಿಮೆಂಟ್ ಆಗಿಲ್ಲ. ಸೊ ಅದಕ್ಕೆ ನಾನು ಸರ್ಕಾರಕ್ಕೆ ಗಡುವು ಕೊಡ್ತಾ ಇದ್ದೀನಿ. ಇವಾಗ ಜೂನ್ 9ನೇ ತಾರೀಕು ಒಳಗಡೆ ತಾವೇನು ಭರವಸೆ ನೀಡಿದ್ರಿ ಅದನ್ನ ಈ ಕೂಡಲೇ ಇಂಪ್ಲಿಮೆಂಟ್ ಮಾಡಬೇಕು. ಒಂದು ವೇಳೆ 9ನೇ ತಾರೀಕು ಒಳಗಡೆ ಈ ಒಂದು ಡಿಸಿಷನ್ ಆಗಿಲ್ಲ ಅಂತಂದ್ರೆ ಇಡೀ ರಾಜ್ಯ ವ್ಯಾಪಿ ನಾವು ವಿದ್ಯಾರ್ಥಿಗಳು ಉಗ್ರವಾದ ಹೋರಾಟವನ್ನ ಮಾಡಬೇಕಾಗುತ್ತೆ ಅಂತ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ರಿಷಿ, ಇತ್ತೀಚೆಗೆ ವಿದ್ಯಾರ್ಥಿಗಳ ವಿಚಾರದಲ್ಲಿ ಅದು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ನೀಟ್ ಪೇಪರ್ ಲೀಕ್, CBSE ಸಿಲೆಬಸ್ ದಲ್ಲಿ ಏನು ರಿವ್ಯಾಲ್ಯೂಯೇಷನ್ ವಿಚಾರದಲ್ಲಿ ಮತ್ತು ಫೀಸ್ ವಿಚಾರದಲ್ಲಿ ಇಡೀ ದೇಶಾದ್ಯಂತ ಒಂದು ರೀತಿಯಾದಂತ ದಂಗೆ ಹೇಳ್ತಾ ಇದೆ. ಅಂಡ್ ಇವನ್ ನಮ್ಮಂತ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಕೂಡ ನಾವು ಆನ್ಲೈನ್ ಟೀಚರ್ಸ್ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದೀವಿ. ನಮಗೂ ಕೂಡ ಯಾವುದೇ ರೀತಿಯಾದಂತ ನಾಚಿಕೆ ಮಾನ ಮರ್ಯಾದೆ ಇಲ್ಲ. ಇದನ್ನ ಹೇಳೋದಕ್ಕೆ ನನಗೆ ಫಸ್ಟ್ ಆಫ್ ಆಲ್ ನಾಚಿಕೆ ಮಾನ ಮರ್ಯಾದೆ ಇಲ್ಲ. ಸೊ ಯಾರು ಕೂಡ ಅಡ್ರೆಸ್ ಮಾಡ್ತಾ ಇಲ್ಲ. ಅಂದ್ರೆ ವಿದ್ಯಾರ್ಥಿಗಳ ಜ್ವಲಂತ ಸಮಸ್ಯೆಗಳನ್ನ ಯಾರೂ ಕೂಡ ಅದು ಒಂದು ಸಮಸ್ಯೆ ಎನ್ನುವಂತೆ ಪರಿಗಣಿಸ್ತಾ ಇಲ್ಲ. ಅದು ದುರಂತ. ಅಂಡ್ ನಾವು ಮಾತಾಡೋರು ಕೂಡ ಒಂದು ಮಗುವಿನ ತಾಯಿ, ನನ್ನ ಮಕ್ಕಳು ಕೂಡ ವಿದ್ಯಾರ್ಥಿ ದಶೆಯಲ್ಲಿದ್ದಾರೆ ಅನ್ನೋದನ್ನ ನಾವು ಮರ್ತೇ ಹೋಗ್ತಾ ಇದ್ದೀವಿ. ಸೊ ಇದೆಲ್ಲ ನೋಡಿದಾಗ ಹೆಂಗ್ ಅನ್ಸುತ್ತೆ, ಏನ್ ಅನ್ಸುತ್ತೆ ಅಂತ ನಮಗೂ ಕೂಡ ನೀವು ಹೇಳೋ ವಿಷಯದಲ್ಲಿ ನಮಗೂ ಹಾಗೆ ಅನ್ಸುತ್ತೆ. ಈಗ ವಿದ್ಯಾರ್ಥಿಗಳು ನಮ್ಮ ಬೆಂಗಳೂರಲ್ಲಿ ಇಡೀ ರಾಜ್ಯದಲ್ಲಿ ಸುಮಾರು ಕಷ್ಟಪಡ್ತಾ ಇದ್ದಾರೆ, ಎಲ್ಲ ಕೆಲಸ ಮಾಡ್ತಾರೆ. ನೀವು ಭಾರತದಲ್ಲಿ ನೋಡಿದ್ರೆ ಯಂಗ್ಸ್ಟರ್ಸ್ ಇರೋ ಒಂದು ನಮ್ಮ ಪಾಪ್ಯುಲೇಷನ್ ಅಲ್ಲಿ ಒಂದು ಅತಿ ದೊಡ್ಡ ಸಂಖ್ಯೆ. ಇವ್ರ ವಿದ್ಯಾರ್ಥಿಗಳ ನೀಡ್ಸ್ ಏನೇನಿದೆ, ಅವ್ರದ್ದು ಸಮಸ್ಯೆಗಳೇನೇನಿದೆ, ಇದಕ್ಕೆ ಇವರು ಏನಾದರೂ ಒಂದು ನೋಡಲೇಬೇಕು, ಕೆಲಸ ಮಾಡಲೇಬೇಕು. ಮೊದಲನೇದಾಗಿ ಡಿ ಕೆ ಶಿವಕುಮಾರ್ ಅವರು ಆಗಿದ್ದೇನೆ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಫ್ರೀ ಬಸ್ ಪಾಸ್ ಕೊಡ್ತೀವಿ ಅಂತ ಹೇಳಿದ್ರು. ಎಲ್ಲ ವಿದ್ಯಾರ್ಥಿ ಪರವಾಗಿ ಹೌದು, ಇದು ಈ ಒಂದು ಮೂವ್ನ ಸ್ವಾಗತ ಅಂತೂ ಮಾಡ್ತಾರೆ, ಯಾಕಂದ್ರೆ ಅವ್ರಿಗೆ ಇಮಿಡಿಯೇಟ್ ಆಗಿ ಒಂದು ಸ್ವಲ್ಪ ಲಾಭ ಆಗ್ಬೋದು. ಬಟ್ ಏನ್ ಹೇಳ್ಬೇಕಂದ್ರೆ ಉಚಿತವಾಗಿ ಏನ್ ಕೊಟ್ರು ಅದಕ್ಕೆ ಆಮೇಲೆ ಏನಾದ್ರೂ ಒಂದು ಹಣ ನಾವು ಕಟ್ಲೇಬೇಕಾಗತ್ತೆ, ಏನಾದ್ರೂ ಒಂದು ಅದಕ್ಕೆ ಆಮೇಲೆ ಟ್ಯಾಕ್ಸ್ ಇದ್ದೇ ಇರುತ್ತೆ. ಇಲ್ಲ, ಇಂಗ್ಲಿಷ್ ಅಲ್ಲೂ ಹಾಗೆ ಹೇಳ್ತಾರೆ, ದೇರ್ ಇಸ್ ನೋ ಸಚ್ ಥಿಂಗ್ ಆಸ್ ಅ ಫ್ರೀ ಲಂಚ್ ಅಂತ. ಕನ್ನಡದಲ್ಲೂ ನಾವು ಅದೇ ಹೇಳೋದು, ಉಚಿತವಾಗಿ ಇವತ್ತು ಏನ್ ಕೊಟ್ರು ಆಮೇಲೆ ಅದಕ್ಕೆ ನಾವು ಏನಾದ್ರೂ ಒಂದು ಪರಿಣಾಮ ಕಟ್ಲೇಬೇಕಾಗತ್ತೆ. ಈಗ ನೀವು ಗ್ಯಾರಂಟಿ ಸ್ಕೀಮ್ಗಳೇ ನೋಡಿ, 70 ವರ್ಷದ ಕರ್ನಾಟಕ ಸರ್ಕಾರದ ಇತಿಹಾಸದಲ್ಲಿ ಎಷ್ಟು ಸಾಲ ಮಾಡಿತ್ತೋ ಸರ್ಕಾರ, ಅಷ್ಟಕ್ಕಿಂತ ಒಂದು ಅರ್ಧ ಸಾಲ 3 ವರ್ಷದಲ್ಲಿ ಈ ಸರ್ಕಾರ ಮಾಡಿದೆ ಗ್ಯಾರಂಟಿ ಸ್ಕೀಮ್ಗಳಿಂದ. ಜನಕ್ಕೇನು ಉಚಿತವಾಗಿ ಕೊಡಬಾರ್ದು ಅಂತ ಅಲ್ಲ, ಯೋಚನೆ ಮಾಡಿ ಕೊಡ್ಬೇಕು. ಈಗ ಇದು ಉಚಿತವಾಗಿ ಕೊಡ್ತಾ ಇರೋದ್ರ ಬದಲು ಬೇರೆ ಏನ್ ಮಾಡ್ಬೋದಾಗಿತ್ತು, ಎಷ್ಟೊಂದು ಶಾಲೆಗಳು ಮಾಡ್ಬೋದಾಗಿತ್ತು, ರಸ್ತೆಗಳು ಮಾಡ್ಬೋದಾಗಿತ್ತು, ಜನಕ್ಕೆ ಏನೇನು ಉದ್ಯಮಗೋಸ್ಕರ ಈಗ ನಮ್ಮ ಮಿತ್ರರು ಹೇಳಿದ್ರು ಅವ್ರಿಗೆ ಅವಕಾಶ ಮಾಡ್ಕೊಡ್ಬೋದಾಗಿತ್ತು. ಸರ್ಕಾರಿ ಕಚೇರಿಗಳಲ್ಲಿ ಎಷ್ಟೊಂದು ಪೋಸ್ಟ್ಗಳು ವೇಕೆಂಟ್ ಇದೆ, ಎಷ್ಟು ಜನ ಕೇಳ್ತಾ ಇದ್ದಾರೆ. ಎಜುಕೇಶನ್ ಅಂದ ತಕ್ಷಣ ಮೊನ್ನೆ ಡಿ ಕೆ ಶಿವಕುಮಾರ್ ಅವ್ರದ್ದು ಒಂದು ಖಾಸಗಿ ವಾಹಿನಿಯಲ್ಲಿ ಅವ್ರದ್ದು ಒಂದು ಆಟೋಬಯೋಗ್ರಫಿ ಅನ್ನೋ ತರದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಅವ್ರು ಹೇಳಿದ್ರು, ನನ್ನ ಬೀಂಗ್ ಆಸ್ ಅನ್ ಎಜುಕೇಶನಿಸ್ಟ್ ನನಗೂ ಕೂಡ ಹಳ್ಳಿ ಗಾಡಿನಲ್ಲೂ ಕೂಡ ಜನರಿಗೆ ಬೆಂಗಳೂರಿನ ಲೆವೆಲ್ ನ ಎಜುಕೇಶನ್ ಸಿಗಬೇಕು ಅನ್ನೋದು ನನ್ನ ಆಸೆ. ಹಾಗಾಗಿನೇ ಮಧು ಬಂಗಾರಪ್ಪ ಅವ್ರನ್ನ ನಾನೇ ಇನ್ಸಿಸ್ಟ್ ಮಾಡಿ ಅವ್ರನ್ನ ಎಜುಕೇಶನ್ ಮಿನಿಸ್ಟರ್ ಮಾಡಿದ್ದೆ ಅಂತ. ಸೊ ಕ್ವಾಲಿಟಿ ಎಜುಕೇಶನ್ ಹಳ್ಳಿಯಲ್ಲೂ ಸಿಗ್ಬೇಕು ಅನ್ನೋದು ನನ್ನ ದೂರದೃಷ್ಟಿ ಅಂತ ಅವ್ರು ಹೇಳ್ತಾ ಇದ್ರು. ಸೊ ಆ ನಿಟ್ಟಿನಲ್ಲಿ ಏನ್ ಕ್ರಮ ತೆಗೆದುಕೊಳ್ತಾರೆ ಅನ್ನೋದು ನನಗೂ ಕೂಡ ಕ್ಯೂರಿಯಾಸಿಟಿ ಇದೆ. ಈಗ ಪ್ರತಿ ಒಂದು ನಗರದಲ್ಲಿ ಏನ್ ಜನಕ್ಕೆ ಸಿಗ್ತಾ ಇದೆಯೋ ಹಳ್ಳಿಗಳಲ್ಲೂ ಸಿಗ್ಬೇಕು, ಪ್ರತಿ ಒಂದು ಊರಲ್ಲೂ ಸಿಗ್ಬೇಕು. ಈಗ AI ಬರ್ತಾ ಇದೆ, ಯಾವ ಇಂಡಸ್ಟ್ರಿ ಇದ್ರೂ ಅದರಲ್ಲಿ ಕೆಲಸ ಕಾಮಗಾರಿ ಹೇಗಾಗ್ತಾ ಇದೆ ಅದೆಲ್ಲ ಒಂದು ಬದಲಾವಣೆ ಆಗ್ತಾ ಇದೆ. ಈಗ ನಾವು ಸರ್ಕಾರದಲ್ಲಿ ಇದಕ್ಕೆ ಒಂದು ಸೆಪ್ರೇಟ್ ಡಿಪಾರ್ಟ್ಮೆಂಟ್ ಮಾಡಿ
ನಮ್ಮ ಫ್ಯೂಚರ್ ಹೇಗೆ ಹೋಗ್ತಾ ಇದೆ, ಈಗ ಇವತ್ತಿನ ಯುವಕರಿಗೆ ಯಾವ ತರ ಟ್ರೈನಿಂಗ್ ಕೊಟ್ರೆ, ಯಾವ ತರ ಶಿಕ್ಷಣ ಕೊಟ್ರೆ ನಾಳೆ ಯಾವ ತರ ಸಹಾಯ ಆಗತ್ತೆ, ಆ ತರ ಯೋಚನೆ ಮಾಡ್ಬೇಕು, ಉದ್ಯಮ ಸಿಗೋ ತರ ಯೋಚನೆ ಮಾಡ್ಬೇಕು. ಇಲ್ಲ ಅಂದ್ರೆ ಪರಿಸ್ಥಿತಿ ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ ಅಂತ ಇದು ಸರ್ಕಾರನೇ ಮಾಡ್ಬೇಕು. RT ಸ್ಕೀಮ್ ನಲ್ಲಿ ಅಂದ್ರೆ ರೈಟ್ ಟು ಎಜುಕೇಶನ್ ಸ್ಕೀಮ್ ನಲ್ಲಿ ಯಾರ್ಯಾರು ವಿದ್ಯಾರ್ಥಿಗಳು ಓದ್ತಾ ಇದಾರೋ ಅವ್ರಿಗೂ ಬರೀ 8ನೇ ಕ್ಲಾಸ್ ತನಕ ಮಾತ್ರ ಈ ಸ್ಕೀಮ್ ಅಪ್ಲೈ ಆಗುತ್ತೆ. 8 ಆದ್ಮೇಲೆ ಅದ್ರಲ್ಲೂ ಹೆಣ್ಮಕ್ಳಿಗೆ ಈ ಒಂದು RT ನ ಎಕ್ಸ್ಟೆಂಡ್ ಮಾಡಬೇಕು. 12ನೇ ಕ್ಲಾಸ್ ತನಕ RT ಬೇರೆ ರಾಜ್ಯದಲ್ಲಿ ಮಾಡಿದ್ದಾರೆ ಅನ್ಸುತ್ತೆ. ಮಾಡ್ತಾ ಇದ್ದಾರೆ. ಹೌದು, ನಮ್ಮ ರಾಜ್ಯದಲ್ಲೂ ಈ ತರ ಮಾಡಿದ್ರೆ ಬಾಲ್ಯ ವಿವಾಹ ತಡಿಬಹುದು. ಆಮೇಲೆ ಹೆಣ್ಮಕ್ಳು ಓದಿಗೆ ಒಂದು ಅವಕಾಶ ಆಗುತ್ತೆ, ಹೆಣ್ಮಕ್ಳು ಶೋಷಣೆ ಕಡಿಮೆ ಆಗುತ್ತೆ. ಹಾಗಾಗಿ ರೈಟ್. ಯಾಕೆ ಅಂತಂದ್ರೆ SSLC ವರ್ಗು ಓದ್ಬಿಡ್ತಾರೆ, ಆಮೇಲೆ SSLC ವರ್ಗು ಹೆಂಗ್ ಓದ್ತಾರೆ ಅಂದ್ರೆ ಇಡೀ ಕ್ಲಾಸ್ಗೆ ಅವರೇ ಫಸ್ಟ್. ಅತಿ ಹೆಚ್ಚು ರಿಸಲ್ಟ್ ಹೆಣ್ಮಕ್ಳದೆ. SSLC ಆಗ್ತಿದ್ದಂಗೆ ಡ್ರಾಪ್ ಔಟ್ ಶುರುವಾಗುತ್ತೆ. ಯಾಕೆ ಅಂದ್ರೆ SSLC ಈಸ್ ದ ಫೈನಲ್ ಡೆಸ್ಟಿನೇಷನ್ ಅನ್ನೋ ತರದಲ್ಲಿ. SSLC ಆದ್ಮೇಲೆ ಮಕ್ಕಳನ್ನ ಮದುವೆ ಮಾಡ್ಬೇಕು, ಯಾಕೆ ಅಂದ್ರೆ ಫೀಸ್ ಕಟ್ಟಕ್ ಆಗೋದಿಲ್ಲ, ಓದ್ಸಕ್ ಆಗೋದಿಲ್ಲ ಅಂತ. ಎಷ್ಟೋ ಹೆಣ್ಮಕ್ಳು ಮೇಡಮ್ ಸೆಕೆಂಡ್ PUC ಅಲ್ಲಿ ವಂಡರ್ಫುಲ್ ಮಾರ್ಕ್ಸ್, CET ಅಲ್ಲಿ ವಂಡರ್ಫುಲ್ ಆಗಿ ಇದು ಮಾಡಿರ್ತಾರೆ, ಬಟ್ ಓನ್ಲಿ ಬಿಕಾಸ್ ಆಫ್ ಫೀಸ್ ಸ್ಟ್ರಕ್ಚರ್ ಬಹಳ ಜನ ಹೆಣ್ಮಕ್ಳನ್ನ ಓದಿಸೋದೇ ಇಲ್ಲ. ಹೌದು ಮೇಡಮ್, ಫೀಸ್ ಸ್ಟ್ರಕ್ಚರು, ಆಮೇಲೆ ನಮ್ಮ ಸಮಾಜದಲ್ಲಿ ಹೆಣ್ಮಕ್ಳನ್ನ ಏನಕ್ಕೆ ಓದಿಸ್ಬೇಕು, ಮದ್ವೆ ಮಾಡಿ ಕಳ್ಸಿದ್ರೆ ಸಾಕು, ಈ ಮನಸ್ಥಿತಿ ಇನ್ನೂ ಇದೆ. ಇದು ಹೋಗ್ಬೇಕು ಅಂತಂದ್ರೆ ನಮ್ಮ ಎಜುಕೇಶನ್ ಸಿಸ್ಟಮ್ ಸ್ಟ್ರಾಂಗ್ ಆಗ್ಬೇಕು. ಮಕ್ಕಳಿಗೆ, ಹೆಣ್ಮಕ್ಳಿಗೆ ಫಸ್ಟು ಈ ಅಂಗನವಾಡಿ ಕಳಿಸ್ತಾರಲ್ಲ, ಅಲ್ಲಿಂದಾನು ಹೆಣ್ಮಕ್ಳು ಸ್ಕೂಲಿಗೆ ಹೋಗ್ತಾರೆ, ಮನೆಗೆ ಬಂದ್ಬಿಟ್ಟು ಕೆಲಸ ಮಾಡ್ತಾರೆ. ಅವರು ಮುಂದಕ್ಕೆ ಓದಬೇಕು, 8ನೇ ಕ್ಲಾಸ್ ಆದ್ಮೇಲೆ ಅವ್ರಿಗೂ ಅವಕಾಶ ಇದೆ ಅಂತಂದ್ರೆ ಆ ಹೆಣ್ಮಕ್ಳು ಓದೋದಕ್ಕೂ ಒಂದ್ ಸ್ವಲ್ಪ ಹೋರಾಟ ಮಾಡ್ತಾರೆ. ಆಮೇಲೆ ಚೈಲ್ಡ್ ಲೈನ್ ಅಂತ ಮುಂಚೆ ಇತ್ತು, ಅದನ್ನು ಸ್ಕ್ರಾಪ್ ಮಾಡಿದ್ದಾರೆ. ಅದನ್ನ ಇನ್ನೊಮ್ಮೆ ವಾಪಸ್ ತಗೊಂಡ್ಬರ್ಬೇಕು ಅಂತ. ಚೈಲ್ಡ್ ಲೈನ್ ಎಲ್ಲಾ ಕಡೆ ತುಂಬಾ ಫೇಮಸ್ ಆಗಿತ್ತು. ಮಕ್ಕಳು ಎಷ್ಟೊಂದ್ ಜನ ಫೋನ್ ಮಾಡಿ ಈವನ್ ಮದುವೆನ ತಡೆದಿದ್ರು, ಆ ಧೈರ್ಯ ಇತ್ತು. ಓಕೆ, ಸೊ ಚೈಲ್ಡ್ ಲೈನ್ ನ ವಾಪಸ್ ತಗೊಂಬರ್ಲಿ. ಎಸ್ ಸರ್, ತಮಗೇನ್ ನಿರೀಕ್ಷೆಗಳಿದೆ ಸರ್? ಶಿಕ್ಷಣದಲ್ಲಿ ಪ್ರಾಥಮಿಕತೆಯಿಂದ SLC ತನಕ ಈಗ ಬಂದಿರ್ತಕ್ಕಂಥ 95-96% ಬಂತಲ್ಲ, ನಿಜ ಒಪ್ಕೊಳ್ಳೋಣ. ಆದರೆ 20 ಮಾರ್ಕ್ಸು ಶಾಲೆಯಲ್ಲಿ ಕೊಡ್ತಾರೆ, 13 ಮಾರ್ಕ್ಸಿಗೆ ಮಾತ್ರ ಮಕ್ಕಳು ಬರೆದ್ರು. ಅಂದರೆ 1 ನಂಬರ್ 2 ನಂಬರ್ದು ಹೇಳಿ 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 ಕೊಟ್ಟು ಅದನ್ನು ಪಾಸ್ ಮಾಡಿ ಅಲ್ಲ. ಶಿಕ್ಷಣ ಈ ರೀತಿ ನಾವು 90-95% ರಿಸಲ್ಟ್ ಬಂದಾಗ ಆ ಮಕ್ಕಳಲ್ಲಿ ನಿಜವಾದ ಶಿಕ್ಷಣ ಬೆಳೆಯುತ್ತಾ? ಎಲ್ಲಿ ನೋಡಿದ್ರು ಗ್ರಾಮೀಣ ಭಾಗ, ಯಾಕೆಂದರೆ ನಾನು ಇಡೀ ಕರ್ನಾಟಕನ ಸುತ್ತೋದ್ರಿಂದ ನಾನು ಹೇಳ್ತಕ್ಕಂಥ ಮಾತು, ಎಲ್ಲ ಶಾಲೆಗಳನ್ನ ನಾನು ಗಮನಿಸ್ತಕ್ಕಂಥದ್ರಿಂದ ಹೇಳ್ತಿದ್ದೀನಿ. ಶಾಲೆಗಳಲ್ಲಿ 1-2 ಮೇಷ್ಟ್ರು ಇರ್ತಾರೆ ಸ್ವಾಮಿ. ಒಂದು ಮೇಷ್ಟ್ರಿಗೆ ಬೆಟ್ಟದಷ್ಟು ಕೆಲಸ ಕೊಡ್ತೀರಾ, ಮಕ್ಕಳಿಗೆ ಅವ್ರು ಹೆಂಗೆ ಪಾಠ ಮಾಡ್ಲಿಕ್ಕೆ ಸಾಧ್ಯ? ಮತ್ತೆ ಮಕ್ಕಳು ಕೂತ್ಕೊಂಡ್ತಕ್ಕಂಥ ಶಾಲೆಗಳು ಕುಸಿತಾ ಬರ್ತಿದೆ. ಹಳೇ ಚಾವಣಿಗಳು ಗಾಳಿ ಬಂದರೆ ಆರ್ತಾ ಹೋಗುತ್ತೆ. 1. 2ನೇದು, ಶಿಕ್ಷಣದ ಕಡೆ ಗಮನ ಕೊಡಿ. ಯಾಕೆಂದರೆ ಇಂದಿನ ವಿದ್ಯಾರ್ಥಿ ಮುಂದಿನ ಪ್ರಜೆ. ನಮ್ಮ ರಾಜ್ಯ, ರಾಷ್ಟ್ರ, ವಿಶ್ವವನ್ನು ಆಳ್ತಕ್ಕಂಥದ್ದು ಯುವ ಜನತೆ. ಅದಕ್ಕೆ ನಾವು ತಯಾರಿ ಮಾಡ್ಕೊಳ್ಬೇಕಲ್ವಾ? ನಾವು ವಯಸ್ಸಾಗ್ತಿದ್ದೀವಿ, ವಯಸ್ಸಾಯ್ತು, ಆದರೆ ನಮ್ಮನ್ನು ಮುಂದೆ ಕಾಪಾಡಬೇಕಾದವ್ರು ಯಾರು? ಉನ್ನತ ಶಿಕ್ಷಣ ಪಡೆದು, ಸಂಸ್ಕಾರ ಪಡೆದು, ವಿವೇಚನೆಯಿಂದ ವರ್ತಿಸ್ಬೇಕಾದವ್ರು ಯಾರು? ಯುವ ಜನತೆ. ಅದಕ್ಕೆ ಮಾರ್ಗದರ್ಶನ ಮಾಡಬೇಕಾದವ್ರು ಯಾರು? ಸರ್ಕಾರ. ಅಂದ್ರೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ, ಗುಣಮಟ್ಟದ ಶಿಕ್ಷಣ. ಹೌದು, ಉತ್ತಮ ಗುಣಮಟ್ಟದ ಶಿಕ್ಷಣ. ಪಬ್ಲಿಕ್ ಶಾಲೆಯಲ್ಲಿ ಟೀಚರ್ಸ್ ಇಲ್ಲ. ಎಲ್ಲಿದ್ದಾರೆ? ಇಲ್ಲ. ಅದ್ರ ಕಡೆ ಗಮನ ಕೊಡಿ. ಯಾಕಂದ್ರೆ ಶಿಕ್ಷಣ ಫಸ್ಟ್. ಭದ್ರಾ ಮೇಲ್ದಂಡನೆ ಯೋಜನೆ ಆಗಿ ಪೂರ್ಣಗೊಂಡಿದೆ, ಆದ್ರೂ ಇನ್ನೂ ಉದ್ಘಾಟನೆ ಆಗಿಲ್ಲ. ರೈತರು ಎಷ್ಟೋ ಸಾರಿ ಹೋರಾಟಗಳು ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ, ಆದರೂ ಇನ್ನೂ ಹೋರಾಟಗಳು ಆಗಿಲ್ಲ, ಉದ್ಘಾಟನೆ ಮಾಡಿಲ್ಲ ಮೇಡಮ್. ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ 162 ಕೆರೆಗಳಿದ್ದಾವೆ. ಅದರಲ್ಲಿ 120 ಕೆರೆಗಳು ನೀರಿಲ್ಲದೆ ಬತ್ತಿ ಹೋಗಿದೆ. ಅದರಿಂದ ಬೋರ್ವೆಲ್ಗಳೆಲ್ಲ ಸಾವಿರಾರು ರೈತರ ಬೋರ್ವೆಲ್ಗಳಲ್ಲಿ ನೀರಿಲ್ಲದೆ ರೈತರು ಪರದಾಡ್ತಾ ಇದ್ದಾರೆ. ತೋಟಗಳು ಒಣಗ ಪರಿಸ್ಥಿತಿಲಿ ಬಂದಿದೆ. ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ರೈತರ ಪರವಾಗಿ ಮನವಿ ಮಾಡ್ತಾ ಇದ್ದೇನೆ. ಆದಷ್ಟು ಬೇಗ ಉದ್ಘಾಟನೆ ಮಾಡಿಬಿಟ್ಟು ಎಲ್ಲಾ ಕೆರೆಗಳಿಗೆ ನೀರು, ಚಿತ್ರದುರ್ಗ ಜಿಲ್ಲೆಯ 162 ಕೆರೆಗಳಿಗೆ ನೀರು ತುಂಬಿಸೋ ಅಂತ ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ಅಂತ ತಮ್ಮ ವಾಹಿನಿ ಮುಖಾಂತರ ನಾನು ಎಲ್ಲ ರೈತರ ಪರವಾಗಿ ನಾನು ಮನವಿಯನ್ನು ಮಾಡ್ತೀನಿ. ಸಿದ್ದರಾಮಯ್ಯನವರು ಬದಲಾದ್ರೆ ಅಹಿಂದ ಕಾಂಗ್ರೆಸ್ ಅನ್ನ ಬಿಟ್ಟು ಹೋಗುತ್ತೆ. ಅಹಿಂದ ಅನ್ನೋದು ಕಾಂಗ್ರೆಸ್ನ ಕೋರ್ ವೋಟ್ ಬ್ಯಾಂಕ್.
ಹೀಗಾಗಿ ಅಹಿಂದಾಗೆ ಡಿ ಕೆ ಶಿವಕುಮಾರ್ ಅವರು ಏನ್ ಮಾಡ್ತಾರೆ ಮತ್ತು ಅಹಿಂದವನ್ನ ಹೇಗೆ ಈ ಹಿಂದೆ ಸಿದ್ದರಾಮಯ್ಯನವರು ಒಗ್ಗಟ್ಟಾಗಿ ಒಟ್ಟಿಗೆ ತಗೊಂಡೋದ್ರು ಆ ಒಂದು ಚಾಲೆಂಜ್ ಅನ್ನ ಹೇಗೆ ಅವರು ನಿಭಾಯಿಸ್ತಾರೆ ಅನ್ನೋದು ಈಗ ಅಹಿಂದ ವರ್ಗಗಳು ಕಾಯ್ತಾ ಇರುವಂತದ್ದು. ಅಹಿಂದ ಅಂದ್ರೆ ಅಲ್ಪಸಂಖ್ಯಾತವರು, ಹಿಂದುಳಿದವರು ಮತ್ತು ದಲಿತರು. ಸೊ ಈ ನಿಟ್ಟಿನಲ್ಲಿ ದೊಡ್ಡಯ್ಯ ಆನೇಕಲ್ ಅವರೇ, ಅಹಿಂದ ಅನ್ನೋದು ಸಿದ್ದರಾಮಯ್ಯನವ್ರ ಜೊತೆಗೆ ವ್ಯಾನಿಶ್ ಆಯ್ತಾ ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಅಷ್ಟೊಂದು ಅಹಿಂದ ವರ್ಗಗಳಲ್ಲಿ ಮಾನ್ಯತೆ ಇದೆಯಾ, ಅವ್ರ ಜೊತೆ ಹೋಗುವಂತ ಒಂದು ಮನಸ್ಸು ಮಾಡಿದಾರ? ಹೆಂಗೆ ಇದನ್ನ ಒಟ್ಟಾರೆ ಈ ಸಿನಾರಿಯೋನ ತಾವು ಹೆಂಗೆ ವಿಶ್ಲೇಷಣೆ ಮಾಡ್ತೀರಿ? ಆದ್ರೆ ನಿರೀಕ್ಷೆಗಳಿದೆಯಾ ಅಂದ್ರೆ ಬಹಳಷ್ಟು ನಿರೀಕ್ಷೆಗಳಿದೆ. ಅವ್ರು ನಮ್ಮನ್ನ ಯಾವ ರೀತಿ ಜೋಡಿಸ್ಕೊಂಡು ಹೋಗ್ತಾರೆ ಈ ವರ್ಗಗಳನ್ನ ಯಾವ ರೀತಿ, ಯಾಕಂದ್ರೆ ಕಾಂಗ್ರೆಸ್ನ ಕೋರ್ ಓಟೆ ಈ ಅಹಿಂದ ವರ್ಗ. ಅಂಡ್ ಮೋರ್ ಓವರ್ ಸರ್, ಸಿದ್ದರಾಮಯ್ಯನವರು ನಿರ್ಗಮಿಸ್ತಾ ಇರುವಂತ ಸಂದರ್ಭದಲ್ಲಿ ಇನ್ನೇನು ರಾಜೀನಾಮೆ ಘೋಷಣೆ ಮಾಡ್ತಾರೆ ಅಂದಾಗ ವಿಧಾನಸೌಧಕ್ಕೆ ಹೋಗಿ ಹಿಂದುಳಿದ ಜಾತಿ ಸಮೀಕ್ಷೆಯ ಒಂದು ವರದಿಯನ್ನು ಸ್ವೀಕರಿಸಿ ಅಂದ್ರೆ ಸ್ವೀಕರಿಸಿ ಹೋದ್ರು. ಅಲ್ಲ, ಹಾಗಾಗಿ ನಾವು ನಾನು ಮೊದಲೇ ಹೇಳಿದೆ ಯಾಕೆ ಅವರು ಜಾತಿ ಗಣತಿಯನ್ನು ವರದಿ ಎತ್ತಿ ತೊಟ್ಟಿಗೆ ಬಿಸಾಕಿದ್ರು ಅನ್ನೋ ಕಾರಣಕ್ಕೆ ಹೇಳಿದೆ. ಆದ್ರೆ ಕೊನೆ ಗಣಿಗೆಯಲ್ಲಿ ಸಿದ್ದರಾಮಯ್ಯನವರು ಒಂದು ಚೆಕ್ಮೇಟ್ ಇಟ್ಟು ಹೋಗಿದ್ದಾರೆ, ಆ ವರದಿಯನ್ನ ಸ್ವೀಕರಿಸಿ ಬಿಟ್ಟಿದ್ದಾರೆ. ಆದ್ರೆ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಮಾಡ್ತೀವಿ ಅಂತ ಹೋದಂತ ಸಂದರ್ಭದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ನು ಆಗದಿದ್ದಂಗೆ ನೋಡ್ಕೊಂಡಿರ್ತಕ್ಕಂಥದ್ದು ಜಗಜ್ಜಾಗಿರ, ಅದೇನು ಕದ್ದು ಮುಚ್ಚಿ ಇರ್ತಕ್ಕಂಥ ವಿಚಾರ ಅಲ್ಲ. ಆದ್ರೆ ಈ ವರ್ಗಗಳು ಡಿ ಕೆ ಶಿವಕುಮಾರ್ ಜೊತೆ ಹೋಗ್ತವಾ ಇಲ್ವಾ ಅನ್ನೋದನ್ನ ನಾವು ಈಗಲೇ ಹೇಳೋಕ್ಕಾಗಲ್ಲ. ಆದ್ರೆ ಹೋಗುತ್ತಾ ಇಲ್ಲ ಅಂತೇಳಿ ನಾವು ಒಂದು ಅಟ್ಲೀಸ್ಟ್ ಒಂದು 6 ತಿಂಗಳಾದ್ರೂ ನಿರೀಕ್ಷೆ ಇಟ್ಕೊಂಡು ಕಾಯ್ಬೇಕಾಗುತ್ತೆ. ಡಿ ಕೆ ಶಿವಕುಮಾರ್ ಅವರು ಹಿಂದುಳಿದ ವರ್ಗಗಳ ಪರ ಯಾವತ್ತಾದ್ರೂ ಇದ್ದ ಅಂತ ಅವ್ರ ಇತಿಹಾಸವನ್ನು ಗಮನಿಸಿ ನೋಡಿದ್ರೆ ಅವ್ರು ಯಾವತ್ತೂ ಹಿಂದುಳಿದ ವರ್ಗಗಳ ಪರ ಇರಲಿಲ್ಲ. ಅವರ ದಾಖಲೆಗಳನ್ನ ನೀವು ಗಮನಿಸ್ಕೊ ಬಂದಂತ ಸಂದರ್ಭದಲ್ಲಿ ಅವನೂರು ವರದಿಯಿಂದ ಹಿಡಿದು ಮೊನ್ನೆ ಬಂದಂತಹ ಇವರು ವರದಿ ತನಕ, ನಾಯಕ್ ವರದಿ, ಕಾಂತರಾಜ್ ವರದಿ ಇರ್ಬೋದು, ಇತ್ತೀಚೆಗಿನ ನಾಯಕನ ವರದಿ ತನಕನೂ ಸಹ ಅವರು ಪ್ರತಿ ಹೆಜ್ಜೆಗಳಲ್ಲೂ ಹಿಂದುಳಿದ ವರ್ಗಗಳ ವಿರೋಧಿ ನಡೆಗಳನ್ನೇ ಅವರು ಅನುಸರಿಸ್ಕೊಂಡು ಬಂದಿರೋದ್ರಿಂದ ನಾವೇನು ಅವ್ರ ಬಗ್ಗೆ ಬಹಳ ಬೆಟ್ಟದಷ್ಟು ಆಶೆಗಳನ್ನ ಇಟ್ಕೊಂಡಿಲ್ಲ. ಹಿಂದುಳಿದ ವರ್ಗಗಳನ್ನ ನೀವು ಕೈ ಹಿಡಿದು ಹೋಗ್ಲಿಲ್ಲ ಅಂದ್ರೆ ಏನು ಇವತ್ತು ಕಾಂಗ್ರೆಸ್ನ ಕೋರ್ ಓಟ್ ಯಾವ್ದಪ್ಪ ಅಂದ್ರೆ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು ಅಹಿಂದ ವರ್ಗನೇ. ನಿಮ್ಗೆ ಮಾದೇವಪ್ಪನ ಆಚೆ ಇಟ್ಟಿರ್ತಕ್ಕಂಥದ್ದು ಇರ್ಬೋದು, ಜಮೀರ್ ಅವ್ರನ್ನ ಆಚೆ ಇಟ್ಟಿರ್ತಕ್ಕಂಥದ್ದು ಇರ್ಬೋದು, ಉತ್ತರ ಕರ್ನಾಟಕದ ಬಹುತೇಕ ಹಿಂದುಳಿದ ವರ್ಗಗಳ MLAಗಳನ್ನ ಮಂತ್ರಿ ಮಂಡಲ ತಗೊಂಡಿರೋ ಇರ್ತಕ್ಕಂಥದ್ದು ಇರ್ಬೋದು, ಮುನಿಯಪ್ಪ ಅವರ ಕೋಪ ಇರ್ಬೋದು, ರಾಮಲಿಂಗಾರೆಡ್ಡಿ ಅವರ ಕೋಪ ಇರ್ಬೋದು, ಇದನ್ನ ಯಾವ ರೀತಿಯಾಗಿ ಅವರು ಸಮುದಾಯದ ಇಬ್ಬರನ್ನ ಮಿನಿಸ್ಟರ್ ಮಾಡಿದ್ರಲ್ಲ ಸರ್. ಈಗ ಕುರುಬ ಸಮುದಾಯ ಒಂದೇ ಹಿಂದುಳಿದ ವರ್ಗ ಅಲ್ಲ. ಕುರುಬ ಸಮುದಾಯಕ್ಕೆ ಅದು ಒಂದು ಮಾನ್ಯ ಮುಖ್ಯಮಂತ್ರಿಗಳ ಕೋಟ, ಇನ್ನೊಂದನ್ನ ನಾನು ಬಹಿರಂಗವಾಗಿ ಹೇಳ್ತೀನಿ, ಅದು ಪೇಮೆಂಟ್ ಕೋಟ. ಅದನ್ನೇನು ಕದ್ದು ಮುಚ್ಚಿ ಏನಿಲ್ಲ. ಖಂಡಿತ ಬೈರ್ತಿ ಸುರೇಶನ್ನ ಯಾವ ಹಿಂದುಳಿದ ವರ್ಗಗಳ ನಾಯಕ ಅಂತ ಯಾರು ಕನ್ಸಿಡರ್ ಮಾಡಿದ್ದಾರೆ? ಬೈರ್ತಿ ಸುರೇಶ್ ಏನ್ ಹಿಂದುಳಿದ ವರ್ಗ? ಸಿದ್ದರಾಮಯ್ಯ ಒಬ್ರು ಪುತ್ರ, ಅದೇನೇ ಇರ್ಲಿ ನೀವು ಬೈರ್ತಿ ಸುರೇಶನ್ನ ಅಹಿಂದ ವರ್ಗಗಳು ಯಾವತ್ತೂ ನಾಯಕ ಅಂತ ಅವ್ರು ಕನ್ಸಿಡರೇ ಮಾಡಿಲ್ಲ, ನಾವು ಮಾಡಕ್ ಸಾಧ್ಯನೂ ಇಲ್ಲ. ನೀವು ಬೇಕಾದ್ರೆ ನೀವು ಈಶ್ವರಪ್ಪನ ಹಿಂದುಳಿದ ವರ್ಗ ನಾಯಕ ಅಂತೇಳಿ ನಾನು ಒಪ್ಕೊಂತೀನಿ, ವಿಶ್ವನಾಥ್ ಅವ್ರನ್ನ ಹಿಂದುಳಿದ ನಾಯಕ ಅಂತೇಳಿ, ಮಾದೇವಪ್ಪ ಅವ್ರನ್ನ ಹಿಂದುಳಿದ, ಜಾರಕಿಹೊಳಿ ಅವ್ರನ್ನ ಹಿಂದುಳಿದ ನಾಯಕ ಅಂತೇಳಿ ನಾವೆಲ್ಲ ಒಪ್ಕೋಬಹುದು. ಅಧ್ಯಕ್ಷರು ಮಾಡಿದ್ದಾರೆ ನಾನು ಮೊದಲೇ ಹೇಳಿದೆ, ಅವ್ರಿಗೂ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಹರಿಪ್ರಸಾದ್ ಅವ್ರನ್ನ ಈಗ ಆಲ್ರೆಡಿ ಒಪ್ಕೊಂಡಿದ್ದೆ. ಆದ್ರೆ ಅವ್ರನಿಂದ ಕಾಂಗ್ರೆಸ್ಗೆ ಏನಾದ್ರು ಪ್ಲಸ್ ಆಗ್ತದ ಮೈನಸ್ ಆಗ್ತದ ಅಂದ್ರೆ ಸೂಕ್ಷ್ಮವಾಗಿ ಗಮನಿಸ್ತಾ ಹರಿಪ್ರಸಾದ್ ಅವರ ಹೇಳಿಕೆಗಳನ್ನ ನಾವು ಗಮನಿಸ್ತಾ ಹೋದ್ರೆ ಅದು ಕಾಂಗ್ರೆಸ್ ಮೈನಸ್ಸೇ ಹೊರತು ಅದೇನು ಪ್ಲಸ್ ಆಗುತ್ತೆ ಸ್ವಲ್ಪ ಮೈನಸ್ ಆಗ್ಬೋದು. ಅದೇ ಅವರ ಹೇಳಿಕೆಗಳು ಈಗ ನೆನ್ನೆ ಹೇಳಿದ್ರಲ್ಲ, ಅಧಿಕಾರ ಬೇಕಾಗಿರ್ತಕ್ಕಂಥವ್ರು ಡಿ ಕೆ ಶಿವಕುಮಾರ್ ಹಿಂದೆ ಹೋಗಿ ಪಾರ್ಟಿ ಕಟ್ಟಬೇಕಾಗಿರೋ ನನ್ನಿಂದೆ ಬನ್ನಿ ಅಂದ್ರೆ ಅಲ್ಲೇ ಡಿವೈಡ್ ಮಾಡ್ತಾ ಇದ್ದಾರೆ. ಆ ಡಿವೈಡ್ ಅಂಡ್ ಪಾಲಿಸಿನ ಇಟ್ಕೊಂಡು ರಾಜಕಾರಣ ಮಾಡೋದು ಬಹಳ ಕಷ್ಟ ಆಗ್ತದೆ. ಆದ್ರೆ ಹಿಂದುಳಿದ ವರ್ಗಗಳ ನಿರೀಕ್ಷೆಗಳನ್ನ ನಾವು ಅವನೂರು ವರದಿ ಕಾಲದಿಂದ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಒಂದೇ ಒಂದು ನಿಮಿಷ, ಜಾತಿ ಗಣತಿಯನ್ನ ಅಕ್ಸೆಪ್ಟ್ ಮಾಡಿ ಅಲ್ಲಿಗೆ ಬರ್ತಾ ಇದ್ದೀನಿ. ಅವನೂರು ವರದಿಯಿಂದ ಇಲ್ಲಿ ತನಕ ಸಹ ಹಿಂದುಳಿದ ವರ್ಗಗಳು ಯಾವ ರೀತಿಯಾಗಿ ಬಳಲಿದಾವೆ, ಅವರು ಎಜುಕೇಶನ್ ಸಿಸ್ಟಮ್ ಅಲ್ಲಿ ಎಷ್ಟು ಡ್ರಾಪ್ ಔಟ್ ಆಗಿದ್ದಾರೆ, ಅವರು ಉದ್ಯೋಗದಲ್ಲಿ ಎಷ್ಟು ಹಿಂದುಳಿದಿದ್ದಾರೆ, ಮತ್ತು ಆರ್ಥಿಕವಾಗಿ ಅವರ ಇರತಕ್ಕಂಥ ಜಮೀನುಗಳ ಸಂಖ್ಯೆ ಎಷ್ಟು, ಇವನ್ನೆಲ್ಲವನ್ನು ಅಲ್ಲಿಂದ ಅವನೂರು ವರದಿಯಿಂದ ಇಲ್ಲಿ ತನಕನೂ ಸಹ ಅಂಕಿಅಂಶಗಳಿದೆ. ಇವನ್ನ ಯಾವ ರೀತಿ ಸರಿದೂಗಿಸ್ತೀರಾ, ಅವರಿಗೆ ರಾಜಕೀಯವಾಗಿ ಯಾವ ರೀತಿಯಾದಂಥ ಪ್ರಾತಿನಿಧ್ಯ ಕೊಡ್ತೀರಾ, ಅವರಿಗೆ ಸಾಮಾಜಿಕವಾಗಿ ಯಾವ ರೀತಿಯಾದಂಥ ಭದ್ರತೆಯನ್ನು ಕೊಡ್ತೀರಾ, ಉದ್ಯೋಗದಲ್ಲಿ ನೀವೇನು ಜೆ ಒಂದು ತಂದ್ರಲ್ಲ ಗುಲ್ಬರ್ಗದಲ್ಲಿ ಯಾವ್ದದು 370J, ಆ ರೀತಿಯಾದಂಥ ವಿಶೇಷವಾಗಿ ಏನಾದರೂ ಕಾಳಜಿ ವಹಿಸಿ ಹಿಂದುಳಿದ ವರ್ಗಗಳನ್ನ ಕೈ ಹಿಡಿದಿದ್ದಾದ್ರೆ ಮುಂದಿನ ದಿನಗಳಲ್ಲಿ ಬಹುಶಃ ಅವರಿಂದ ಹೋಗ್ಬೋದ್ರು. ಅದೇ ಯಾವುದೇ ರಾಜಕೀಯ ಪಕ್ಷಗಳು ಅಷ್ಟ್ರ ಮಟ್ಟಿಗೆ ಈ ಹಿಂದುಳಿದ ವರ್ಗಗಳನ್ನ ಕೈ ಬಿಟ್ರೆ ಅವ್ರಿಗೆ ಈ ಕಾಲಕ್ಕೂ ತಕ್ಕ ಪಾಠ ಕಲಿಸ್ಕೊಂಡ್ರೆ ಮುಂದೇನು ಸಹ ಅದಾಗ್ತದೆ ಅನ್ನೋದನ್ನ ಮಾತ್ರ ಹೇಳಕ್ ಬಯಸ್ತೀನಿ. ತೈಲ ಕೊರತೆಯಿಂದಾಗಿ ಅತ್ಯಂತ ಹೆಚ್ಚು ಬಾಧಿತರಾದವರು, ಕಷ್ಟಕ್ಕೆ ಒಳಗಾದವರು ಆಟೋ ಚಾಲಕರು ಗ್ಯಾಸ್ ಸಿಗದೆ ಇಷ್ಟು ಪರದಾಡಿದ್ರು ಅಂತಂದ್ರೆ ಕಣ್ಣೀರಲ್ಲಿ ಕೈ ತೊಳೆದ್ರು. ಒಂದು ವಿಶೇಷ ಪ್ಯಾಕೇಜ್ ಆದ್ರೂ ಕೊಡಿ, ಇಲ್ಲದೆ ಇದ್ರೆ ಗ್ಯಾಸ್ ಕೊಡಿ ಅಂತಾನು ಕೂಡ ಬೀದಿಯಲ್ಲಿ ಪ್ರತಿಭಟನೆ ಮಾಡಿದ್ರು. ಈಗ ಬೆಂಗಳೂರಿನ ಬಗ್ಗೆ ಅಭೂತಪೂರ್ವವಾದ ಕಲ್ಪನೆ ಇಟ್ಕೊಂಡಿರುವಂತಹ ಡಿ ಕೆ ಶಿವಕುಮಾರ್ ಅವರ ಬಳಿ ಆಟೋ ಚಾಲಕರ ಮನವಿ ಏನ್ ಸರ್?
ಮೊದಲನೇದಾಗಿ ರಾಜ್ಯಕ್ಕೆ ಹೊಸ ಮುಖ್ಯಮಂತ್ರಿಗಳು ಆಯ್ಕೆ ಆಗಿದ್ದಾರೆ, ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಮತ್ತು ನಮ್ಮ ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟ್ಗೆ ಹೊಸ ಸಚಿವರು ಕೂಡ ಆಗಮಿಸಿದ್ದಾರೆ. ಸಚಿವರಿಗೆ ಅವ್ರು ಅನ್ಕೊಂಡಿರ್ಬೋದು ರೆಡ್ ಕಾರ್ಪೆಟ್ ಹಾಕಿ ನನ್ನನ್ನು ಆರಿಸಿದ್ದಾರೆ ಅಂತ. ಇಲ್ಲ, ಸಾರಿಗೆ ಇಲಾಖೆಯಲ್ಲಿ ನಿಮಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಮುಳ್ಳಿನ ಹಾದಿಗಳೇ ಇದೆ. ಏಕೆಂದರೆ ಬೆಂಗಳೂರನ್ನ ನಂಬಿ 3.5 ಲಕ್ಷ ಆಟೋ ಚಾಲಕರುಗಳಿದ್ರೆ 5 ಲಕ್ಷಕ್ಕಿಂತಲೂ ಹೆಚ್ಚು ಚಾಲಕರುಗಳು, ಕ್ಯಾಬ್ನ ಚಾಲಕರುಗಳು ಮತ್ತು ಗೂಡ್ಸ್ ವಾಹನಗಳಿಗೆ ಸಂಬಂಧಪಟ್ಟ ಹಲವಾರು ಚಾಲಕರುಗಳು ಬೆಂಗಳೂರು ನಗರದಲ್ಲಿ ಜೀವನವನ್ನು ಕಟ್ಟಿಕೊಂಡಿದ್ದಾರೆ. ಆದರೆ ಆಳುವ ಸರ್ಕಾರಗಳು ಕೇವಲ ನಮಗೆ ಆ ಕ್ಷಣಿಕದ ಕಷ್ಟಕ್ಕೆ ಮಾತ್ರ ಸ್ಪಂದಿಸುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ವಿನಃ ಸುದೀರ್ಘವಾದಂತಹ ಯೋಜನೆಗಳು, ಸುದೀರ್ಘವಾಗಿ ಅವರು ಬಾಳಿ ಬದುಕೋದಕ್ಕೆ ಅಂತ ಬೇಕಾಗಿರ್ತಕ್ಕಂಥ ಯಾವುದೇ ವೇದಿಕೆಗಳನ್ನ ಸೃಷ್ಟಿ ಮಾಡಿ ಕೊಡ್ತಾ ಇಲ್ಲ. ಉದಾಹರಣೆಗೆ ಇದೇ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರು ಬಂದು ಫ್ರೀಡಂ ಪಾರ್ಕ್ನಲ್ಲಿ ಮಾಡಿದಂತಹ ಭಾಷಣಗಳನ್ನು ನಂಬಿ ನಾವು ಈ ಬಾರಿ 8.5 ಲಕ್ಷ ಆಟೋ ಚಾಲಕರುಗಳು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ವಿ. ಆದರೆ 3 ವರ್ಷಗಳ ಸುದೀರ್ಘವಾಗಿ ಸಾರಿಗೆ ಇಲಾಖೆಯಲ್ಲಿ, ಈ 3 ವರ್ಷ ಅಲ್ಲದೆ ಹಿಂದೆಯೂ ಕೂಡ ಸಾರಿಗೆ ಇಲಾಖೆಯಲ್ಲಿ ಮಿನಿಸ್ಟರ್ ಆಗಿದ್ದಂಥವರು ಒಂದು ಸಮಸ್ಯೆಯನ್ನ ಬಗೆಹರಿಸಕ್ಕಾಗದೆ ಇವತ್ತು ನಿರ್ಗಮನವಾಗಿದ್ದಾರೆ. ಉದಾಹರಣೆಗೆ ಕರ್ನಾಟಕ ಹೈಕೋರ್ಟ್ನಲ್ಲಿ ಇರ್ತಕ್ಕಂತಹ ತೀರ್ಪನ್ನು ಇವತ್ತು ದೇಶದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದ್ದೀವಿ. ಈ SLP ವಿಚಾರವಾಗಿ ರಾಜ್ಯ ಸರ್ಕಾರದಕ್ಕೆ ಈಗ ಹೊಸದಾಗಿ ಬರ್ತಾ ಇರ್ತಕ್ಕಂಥ ಸಚಿವರು ಚಾಲಕರಿಗೆ, ಅದರಲ್ಲೂ ಕರ್ನಾಟಕದಲ್ಲಿ ಇರ್ತಕ್ಕಂಥ 8.5 ಲಕ್ಷ ಆಟೋ ಚಾಲಕರು ಮತ್ತು 5 ಲಕ್ಷಕ್ಕಿಂತಲೂ ಹೆಚ್ಚು ಕ್ಯಾಬ್ನ ಚಾಲಕರು ಮತ್ತು ಲಗೇಜ್ ಆಟೋಗೆ ಸಂಬಂಧಪಟ್ಟ ಎಲ್ಲ ಚಾಲಕ ವರ್ಗಕ್ಕೂ ಕೂಡ ಬಹುದೊಡ್ಡ ಕಂಟಕವಾಗಿ ನಿಂತಿರ್ತಕ್ಕಂತಹ ಕಾರ್ಪೊರೇಟ್ ಕಂಪನಿಗಳ ವಿರುದ್ಧವಾಗಿ ರಾಜ್ಯ ಸರ್ಕಾರ ಯಾವ ಹೆಜ್ಜೆಯನ್ನ ಇಡುತ್ತೆ ಅಂತಕ್ಕಂಥದ್ದು ಅತಿ ಸೂಕ್ಷ್ಮವಾಗಿ ನಾವು ಕಾಣ್ತಾ ಇದೀವಿ. ಇದೇ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಈ ಹಿಂದೆ ಭಾಷಣ ಮಾಡುವಂತ ಸಂದರ್ಭದಲ್ಲಿ, ಚುನಾವಣಾ ಭಾಷಣದ ಸಂದರ್ಭದಲ್ಲಿ ಯೂನಿಫಾರ್ಮ್ ಅನ್ನ ಹಾಕೊಂಡು ಬಂದು ಚಾಲಕರ ಪರವಾಗಿ ನಾನು ಇದೀನಿ ಅಂತ ಅವತ್ತು ಭಾಷಣವನ್ನ ಮಾಡಿದ್ರು. ಆದ್ರೆ ಉಪಮುಖ್ಯಮಂತ್ರಿಗಳಾಗಿದ್ರು, ಇವತ್ತು ಮುಖ್ಯಮಂತ್ರಿಗಳೇ ಆಗಿದ್ದಾರೆ. ಮುಖ್ಯಮಂತ್ರಿಗಳ ಸಚಿವಾಲಯದಿಂದಲೇ ಇವತ್ತು ಸುಪ್ರೀಂ ಕೋರ್ಟ್ಗೆ SLP ಹೋಗಿರೋದ್ರಿಂದ ಇದರಲ್ಲಿ ಮುಖ್ಯಮಂತ್ರಿಗಳ ಪ್ರಮುಖ ಪಾತ್ರ ಇರುತ್ತೆ ಅಂತಕ್ಕಂಥದ್ದು ಬಹುದೊಡ್ಡ ನಿರೀಕ್ಷೆ ಚಾಲಕರುಗಳಲ್ಲಿ ಮಾಡ್ಬೇಕು ಅವರು. ಎಸ್, ಈಗ ಏನ್ ರೆಡ್ ಕಾರ್ಪೆಟ್ ಕಂಪನಿಗಳು ಅನಧಿಕೃತವಾಗಿ ನಡೀತಿರ್ತಕ್ಕಂತಹ ಸೇವೆಗಳು, ಉದಾಹರಣೆಗೆ ಕರ್ನಾಟಕದಲ್ಲಿ ಕನ್ನಡಿಗನ ಸಾರ್ವಭೌಮ ಅಂತ ನಾವೆಲ್ಲವೂ ಕೂಡ ಹೇಳ್ತೀವಿ. ನವೆಂಬರ್ನಲ್ಲಿ ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥದ್ದು ಆಟೋ ಚಾಲಕರು. ಆದ್ರೆ ಇವತ್ತು ಕನ್ನಡಿಗರನ್ನೇ ಕಡೆಗಣನೆ ಮಾಡಿ ಬೇರೆ ಬೇರೆ ರಾಜ್ಯದ ವ್ಯಕ್ತಿಗಳು, ಅದರಲ್ಲೂ ಬಾಂಗ್ಲಾದಿಂದ ಬಂದಿರತಕ್ಕಂಥವ್ರನ್ನ ಈ ವೃತ್ತಿಗೆ ತಗೊಂಡು ಬಂದು ರೆಡ್ ಕಾರ್ಪೆಟ್ ಕಂಪನಿಗಳು ಇಡೀ ಕನ್ನಡಿಗರನ್ನ ಹೊರದಬ್ಬುವಂತ, ಬೆಂಗಳೂರು ನಗರದಿಂದ ಹೊರದಬ್ಬುವಂತ ಕೆಲಸಗಳನ್ನ ಮಾಡ್ತಾ ಇದೆ. ಇದ್ರ ವಿರುದ್ಧವಾಗಿ ನಾವು ಸತತವಾಗಿ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಲಾಸ್ಟ್ ಟೈಮ್ ಕೂಡ ತಮಗೆ ಗೊತ್ತಿರುವ ಹಾಗೆ ಬಿಳಿಮನೆಯವರು ಕೂಡ ರಾಜ್ಯ ಸಾರಿಗೆ ಇಲಾಖೆಗೆ ಪತ್ರವನ್ನು ಬರೆದಿದ್ದಾರೆ ಕನ್ನಡಕ್ಕೆ ಸಂಬಂಧಪಟ್ಟ ವಿಚಾರವಾಗಿ. ರೆಡ್ ಕಾರ್ಪೆಟ್ ಕಂಪನಿಗಳು ಯಾವಾಗಲೂ ಸರ್ಕಾರದ ಹಿಡಿತದಲ್ಲಿ ಇರಬೇಕು. ರೆಡ್ ಕಾರ್ಪೆಟ್ಗಳು ಸರ್ಕಾರವನ್ನ ಆಡಳಿತ ಮಾಡಬಾರದು ಅಂತಕ್ಕಂಥದ್ದು ನನ್ನ ನೇರ ಪ್ರಶ್ನೆ. ಶಿವಕುಮಾರ್ ಅವರಿಗೆ ಒಂದು ಇಮೇಜ್ ಇದೆ, ಪ್ರೋ ಬಿಸ್ನೆಸ್, ಪ್ರೋ ಇದು ಅನ್ನೋ ತರ. ಎಲ್ಲವೂ ಕೂಡ ಬಿಸ್ನೆಸ್ ಅಲ್ಲೇ ನಡೆಯೋದಿಲ್ಲ. ಈಗ ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ನಾನು ಕೂಡ ನಿಮ್ಮನ್ನ ಪ್ರಶ್ನೆ ಮಾಡ್ಬೋದಲ್ಲ, ನಮ್ಮನ್ನ ಯಾಕೆ ನೀವು ಕೆಳ ಹಂತದಲ್ಲಿ, ಉದಾಹರಣೆಗೆ ಗ್ಯಾಸ್ನ ಸಂದರ್ಭ, ಲಾಸ್ಟ್ ಟೈಮ್ ಕೋವಿಡ್ ನ ಸಂದರ್ಭದಲ್ಲೂ ಕೂಡ ದೊಡ್ಡ ಮಟ್ಟದ ಪ್ಯಾಕೇಜ್ ಅನ್ನ ಕೊಟ್ಟಿದ್ರಿ ಕರ್ನಾಟಕಕ್ಕೆ. 20,000 ಕೋಟಿ ಹಣವನ್ನ ಪ್ಯಾಕೇಜ್ ನಲ್ಲಿ ಕೊಟ್ಟಿದ್ರಿ. ಆದ್ರೆ ಸಿಕ್ಕಿದ್ದೆಷ್ಟು ಚಾಲಕರುಗಳಿಗೆ? ಎಲ್ಲೂ ಹೋಯ್ತು ಅದ ಹಣ? ಈಗ LPG ವಿಚಾರದಲ್ಲೂ ಕೂಡ ನಾವು ಬಹುದೊಡ್ಡ ಬೇಡಿಕೆಯನ್ನ ಇಟ್ಟಿದ್ವಿ ಸರ್ಕಾರದ ಮುಂದೆ. ಆದ್ರೆ ಮೊನ್ನೆ ಮುಖ್ಯಮಂತ್ರಿಗಳು ಯಾವುದೇ ರೀತಿಯಾದ ನಿರ್ಧಾರವನ್ನ ಕೈಗೊಳ್ಳದೆ ಅವರು ಕೂಡ ನಿರ್ಗಮನ ಆದರು. ದಲಿತ ಮೈನಾರಿಟಿ ಸೇನೆಯ ಅಧ್ಯಕ್ಷನ್ ಈಗ ಜಾತಿ ಗಣತಿ ವಿಚಾರದಲ್ಲಿ ಮಾತಾಡ್ತಾ ಇದ್ರು. ಯಾವ ವರದಿ ಅಕ್ಸೆಪ್ಟ್ ಮಾಡ್ತೀರಿ ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಕೇಳಬೇಕಾಗ್ತದೆ. ಕಾರಣ ನಾವೆಲ್ಲರೂ ಕೂಡ ನೋಡಿದ್ವಿ, ಮುಸಲ್ಮಾನರಿಗೆ ಕೊಟ್ಟಿರ್ತಕ್ಕಂಥ 4% ಮೀಸಲಾತಿಯನ್ನು BJP ವಾಪಸ್ ಪಡ್ಕೊಂತು, ಇವೆಲ್ಲ ಚರ್ಚೆಯಲ್ಲಿತ್ತು. ಆದರೆ ಅದೇ BJP ಸರ್ಕಾರ ಇರುವ ಸಂದರ್ಭದಲ್ಲಿ ಜಯಪ್ರಕಾಶ್ ಹೆಗಡೆ ಕಮಿಷನ್ನು ಕೂಡ ಆಯ್ಕೆ ಮಾಡಿದ್ರು ಯಡಿಯೂರಪ್ಪನವರು. ಅದರ ರೆಕಮೆಂಡೇಶನಲ್ಲಿ 8% ಮುಸಲ್ಮಾನರಿಗೆ ಮೀಸಲಾತಿ ಕೊಡಿ ಅಂತೇಳಿ ಅದರಲ್ಲಿದೆ. ಇದು ಚರ್ಚೆಗೆ ಬರಲಿಲ್ಲ. 2024 ಸಿದ್ದರಾಮಯ್ಯರವರಿಗೆ ಆ ವರದಿಯನ್ನು ಕೊಟ್ಟಿದ್ದಾರೆ. ಅವ್ರ ಪ್ರಣಾಳಿಕೆಯಲ್ಲಿ ಇದೆ ಅಲ್ಲ ಸರ್, ನಾವು ಮತ್ತೆ ಅಲ್ಲ, ರಿಸರ್ವೇಶನ್ ಪ್ರಣಾಳಿಕೆ ಪಕ್ಕಕ್ಕಿಟ್ಟು ಇದಕ್ಕಿಂತ ಮುಂಚೆ ಒಂದು ಸರ್ಕಾರ ಇದ್ದಾಗ ಸಂಪೂರ್ಣ ಯಾವ ಸಮುದಾಯ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕವಾಗಿ ಹಿಂದುಳಿದೋಗಿದೆ ಅಂತಕ್ಕಂಥದ್ದು ಸೈಂಟಿಫಿಕ್ ವರದಿ ಇದ್ದಾಗ ಯಾವ ಸೈಂಟಿಫಿಕ್ ವರದಿಯನ್ನ ನೀವು ಅಕ್ಸೆಪ್ಟ್ ಮಾಡ್ತೀರಿ ಅಂತಕ್ಕಂಥ ಪ್ರಶ್ನೆ ಮೊದಲನೇದು. ಅದೇ ತರ ಅದು ಹೋಯ್ತು ಸರ್, ಅದು ಗಾರ್ಬೇಜ್ ಹೋಯ್ತದು. ಇದನ್ನ ನಾವು ನೋಡ್ಬೇಕಾದ್ರೆ ಕಾಂಗ್ರೆಸ್ಸಿನ ಇದುವರೆಗೂ ಅದು ಲಿಬರನ್ ಕಮಿಷನ್ ಆಗಲಿ, ಜಸ್ಟಿಸ್ ರಾಜೇಂದ್ರ ಸಾಚಾರ್ ಕಮಿಷನ್ ಆಗಲಿ, 42 ಕಮಿಷನ್ ಕೂಡ ಅದು ಎಲ್ಲಿ ಹೋಯ್ತು ಅಂತೇಳಿ ಆ ಡಸ್ಟ್ಬಿನ್ ಗೊತ್ತಾಗಲಿಲ್ಲ. ಅದರ ಜೊತೆಲಿ ಈಗ ನೇರವಾಗಿ DK ಶಿವಕುಮಾರ್ ಅವರಿಗೆ ಪ್ರಶ್ನೆ ಮಾಡಬೇಕಾದ್ರೆ, ಪಕ್ಕದಲ್ಲಿ ಇರ್ತಕ್ಕಂಥ ವಿಶಾಖಪಟ್ಟಣಂದಲ್ಲಿ ಗೂಗಲಿನ ತುಂಬ ದೊಡ್ಡ ಕಚೇರಿ ಅಲ್ಲಿ ಓಪನ್ ಆಗಿದೆ. ನಮಗೆ IT ಸೆಕ್ಟರ್ ಅಥವಾ ಸಿಲಿಕಾನ್ ಅಂದ ತಕ್ಷಣ
ಇಂಗ್ಲೀಷಲ್ಲಿ ಸಿಲಿಕಾನ್ ಎಲ್ಲವೂ ಕೂಡ ಮರ್ಜ್ ಮಾಡ್ಕೊಳ್ಳುವಂಥ ಕೇಪಬಿಲಿಟಿ ಇರುವಂಥದ್ದು ಸಿಲಿಕಾನ್. ಕಾರ್ಬನ್ಗೆ ಬಿಟ್ಟರೆ ಸಿಲಿಕಾನ್ಗೆ ಇರೋದು. ಆ ಸಿಲಿಕಾನ್ ಸಿಟಿ ಅಂತಕ್ಕಂಥ ನಮಗೆ ಹೆಸರಿತ್ತಲ್ಲ, ಅದು ಅಂತಾರಾಷ್ಟ್ರ ಮಟ್ಟದಲ್ಲಿ ನಮ್ಮಿಂದ ತಪ್ಪಿ ಬೇರೆ ಕಡೆ ಹೋಗ್ತದೆ ಅಂದರೆ ಇದು ನೇರವಾಗಿ ಕೇಳುವಂಥ ಪ್ರಶ್ನೆ ಇದು. ಅದರ ಜೊತೆಯಲ್ಲಿ ಒಂದು ಸಮೀಕ್ಷಾ ರಿಪೋರ್ಟ್ ಇದೆ. ಇಡೀ ಏಷ್ಯಾದಲ್ಲಿ ಬೆಂಗಳೂರು ನಗರ 2ನೇ ತುಂಬ ಕಂಟಕವಾದಂತಹ ಟ್ರಾಫಿಕ್. ದಿಸ್ ಇಸ್ ಎ ರಿಪೋರ್ಟ್. ಇದನ್ನ ಯಾವ ರೀತಿ ನೀವು ಬಗೆಹರಿಸ್ತೀರಿ? ಅದರ ಜೊತೆಯಲ್ಲಿ ಜಾತಿ ಸಮೀಕ್ಷೆ ಆಗಲಿ ಅಥವಾ ಬೆಂಗಳೂರು ನಗರದ ಅಭಿವೃದ್ಧಿ ಆಗಲಿ, ಇವೆಲ್ಲವೂ ಕೂಡ ಮೊದಲನೇದಾಗಿ ಇನ್ನೊಂದು ಯೋಚನೆ ಮಾಡಬೇಕಾಗಿರುವಂಥ ವಿಚಾರ ಏನಪ್ಪ ಅಂದರೆ, 2 ವರ್ಷದಿಂದ ಒಂಟಿ ಮನೆ ಅಂತಕ್ಕಂಥದ್ದು ದಲಿತ ಸಮುದಾಯಕ್ಕೆ ಏನು ಮನೆಗಳು ಕಟ್ಕೊಡ್ಬೇಕಾಗಿತ್ತೋ ಆ ದುಡ್ಡೇ ಕ್ಲಿಯರ್ ಮಾಡಲಿಕ್ಕೆ BBMPಯಲ್ಲಿ ಅಂದರೆ ಹಳೆ BBMPಯಲ್ಲಿ ದುಡ್ಡಿಲ್ಲ. ನೇರವಾಗಿ ಅವರು ಲೆಟರ್ ಕೊಟ್ಟಿದ್ದಾರೆ, ನಮ್ಮ ಹತ್ರ ಸರ್ಕಾರದ ಬೊಕ್ಕಸೆಯಲ್ಲಿ ದುಡ್ಡಿಲ್ಲ. ಇದನ್ನೇ ಯಾವ ರೀತಿ ಬಗೆಹರಿಸ್ತೀರಿ? ನಾನು ಬರ್ತಾ ಇದ್ದು ಗಾಂಧಿನಗರ ಕ್ಷೇತ್ರ. ಆ ಕ್ಷೇತ್ರದ MLA ಮತ್ತೆ ಮಿನಿಸ್ಟರ್ ಆಗಿದ್ರು, ಯಾವುದು ಆರೋಗ್ಯ ಸಚಿವರಾಗಿದ್ದರು. ಆರೋಗ್ಯ ಇಲಾಖೆ 3 ವರ್ಷದಲ್ಲಿ ಏನೇನು ಮಾಡಿದೆ? ಬಾಣಂತಿಯರ ಸಾವು, ನಾಯಿ ಕಚ್ಚಿದ್ರೆ ಇಂಜೆಕ್ಷನ್ ಇಲ್ಲ, ಹಾವು ಕಚ್ಚಿದ್ರೆ ರೈತರಿಗೆ ಇಂಜೆಕ್ಷನ್ ಇಲ್ಲ, ಮತ್ತು ಹೆರಿಗೆ ಹಾಸ್ಪಿಟ್ಲ್ಗೂ ಮುಚ್ತಾ ಇದ್ರು. ತುಂಬ ಹಾಸ್ಪಿಟ್ಲ್ಗಳಲ್ಲಿ ಮೆಡಿಸಿನ್ಗಳೇ ಇಲ್ಲ, ಔಷಧಿ ಇಲ್ಲ, ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಮೇಂಟೆನೆನ್ಸ್ ಇಲ್ಲ. ನಿಮ್ಮ ಮಲ್ಲೇಶ್ವರಂ ವ್ಯಾಪ್ತಿಯಲ್ಲಿ ಎಷ್ಟು ಹಾಸ್ಪಿಟಲ್ಸ್ ಇದಾವೆ ಸರ್? KC ಜನರಲ್ ಮೇನ್ ಇದೆ ಮೇಡಮ್, ಮತ್ತೆ KC ಜನರಲ್ ಇದೆ. ಅದ್ರಲ್ಲಿ- ಗಾಂಧಿನಗರ ಮೇಡಮ್ ಬರ್ತಾರೆ. ಆಯ್ತು, ಓಕೆ, ವಾಟ್ ಎವರ್ ಇಟ್ ಮೇ ಬಿ, ನಿಮ್ ಗಾಂಧಿನಗರ ಆಯ್ತು. ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನೀವು BJP ಅವರು ಎಷ್ಟು ಸಲ ನಮ್ಗೆ ಮೆಡಿಸಿನ್ ಇಲ್ಲ ಅಂತ, ಯಾವ ಆಸ್ಪತ್ರೆಯಲ್ಲಿ ಮೆಡಿಸಿನ್ಸ್ ಇಲ್ಲ ಅಂತ ಹೋರಾಟ ಮಾಡಿದ್ರಿ? ನೀವು ಇನ್ ಜನರಲ್ ಆಗಿ ಮೆಡಿಸಿನ್ ಸಿಗ್ತಾ ಇಲ್ಲ, ಇಂಜೆಕ್ಷನ್ ಸರಿ. ಸಿಗ್ತಾ ಇಲ್ಲ, ಮಾತ್ರೆ ಸಿಗ್ತಾ ಇಲ್ಲ, ಗುಳಿಗೆ ಸಿಗ್ತಾ ಇಲ್ಲ ಅಲ್ಲ, ಬಿ ಪರ್ಟಿಕ್ಯುಲರ್ ಎಲ್ಲಿ ಸಿಗ್ತಿಲ್ಲ, ಎಲ್ಲ ಹರಾಜಾಕಿ ಎಲ್ಲೆಲ್ಲಿ ಸಿಕ್ಕಿಲ್ಲ ಹೇಳ್ತೀನಿ ಕೇಳಿ. ಹಾ. ಎಲ್ಲ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಇಲ್ಲ, ಮೇನ್ ಹಾಸ್ಪಿಟಲ್, KC ಜನರಲ್ ಇಲ್ಲ. ಇರಿ ಮೇಡಮ್, ನಮ್ಮ ಹೋರಾಟ ಹೇಳ್ತೀವಿ. ಹೋರಾಟ ಮಾಡಿದ್ರ ಹೋರಾಟ ನೀವು ಹೋರಾಟ ನಾವು ಹಾಸ್ಪಿಟಲ್ ಮುಂದೆ ಮಾಡಂಗಿದೀವ? ಕೋರ್ಟ್ ಡೈರೆಕ್ಷನ್ಸ್ ಇದೆ ಗೊತ್ತಾ ನಿಮ್ಗೆ? FIR ಆಗ್ತಾರೆ. ಯಾವ್ದಾದ್ರು ಫ್ರೀಡಮ್ ಪಾರ್ಕ್ ಬಿಟ್ಟು ರೋಡಲ್ಲಿ ನಿಂತ್ಕೊಂಡು ಹೋರಾಟ ಮಾಡಿದ್ರೆ FIR ಆಗ್ತಾರೆ. ನಿಜಾನಾ ಸರ್? ಆರೋಗ್ಯ ವ್ಯವಸ್ಥೆಯಲ್ಲಿ ತುಂಬಾ ಕಳಪೆ ಇದೆ, ಅದನ್ನೇ ನಾನು ಹೇಳ್ತಾ ಇಲ್ಲ ಇದ್ದೀನಿ, ಅಂತ ಅದನ್ನೇ ಹೇಳ್ತಾ ಹೇಳ್ತಾ ಇಲ್ಲ. ಇದ್ದೀನಿ ಸರಿ. ಅಲ್ವಾ? ಇವಾಗ ನಾನು ಹೇಳ್ತಾ ಇದ್ದೀನಿ, ಅದನ್ನ ಓವರ್ಕಮ್ ಮಾಡಿ. Okay. ಇವಾಗ ಮುಖ್ಯಮಂತ್ರಿಯಾಗಿ ಹೊಸದಾಗಿದ್ರೆ ಆರೋಗ್ಯ ಇಲಾಖೆ ಬಗ್ಗೆ ಗಮನ ಕೊಡಿ. ಕ್ರೈಸಿಸ್ ಆಗಿತ್ತು, ಸ್ಕ್ಯಾನಿಂಗು ಮತ್ತೆ ಹೌದು, ಸ್ಕ್ಯಾನಿಂಗ್ ಮಿಷನ್ಸ್, ಎಲ್ಲ ಎಕ್ಸ್ರೇ ಮಿಷನ್ಸ್ ಎಲ್ಲ ಒಂದು Private company, private ಅವರು company. ದುಡ್ಡು ಕೊಟ್ಟಿಲ್ಲ ಅಂತ ಎಲ್ಲ ಸ್ಟಾಪ್ ಮಾಡಿದ್ರು. ಹೌದು. ತುಂಬಾ ಹಂಗಾಮ ಆಗಿತ್ತು, ಆ ಹೌದು. ತರದ ಕ್ರೈಸಿಸ್ ಕೂಡ ತುಂಬಾ ಇದೆ, ಆಗಿತ್ತು. ತುಂಬಾ ಇದೆ. ಆಮೇಲೆ ಹ್ಮ್. ಇಡೀ ಕರ್ನಾಟಕಕ್ಕೆ ಒಬ್ರು ಮೆಡಿಸಿನ್ ಸಪ್ಲೈ ಮಾಡ್ತಾ ಇದಾರೆ ಅಂತ ನಮ್ಮ ರಾಜ್ಯಾಧ್ಯಕ್ಷರು ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ. ಮಂಗಳೂರು ಮೂಲದ ವ್ಯಕ್ತಿ ಇಡೀ ಕರ್ನಾಟಕಕ್ಕೆ ಮೆಡಿಸಿನ್ ಒಬ್ನೇ ಸಪ್ಲೈ ಮಾಡ್ತಾನಂತೆ, ಯಾರು ಟೆಂಡರ್ ತಗೊಳಂಗಿಲ್ಲ. ಒಬ್ನೇ ವ್ಯಕ್ತಿ ಮಾಡ್ತಾನೆ ಅಂದ್ರೆ ಇದರಿಂದ ಸದುದ್ದೇಶ ಇದೆಯಾ, ದುರುದ್ದೇಶ ಇದೆಯಾ? ಇದು ಯೋಚನೆ ಮಾಡ್ಬೇಕಾದ ವಿಷಯ, ಆಯ್ತಾ? ಮತ್ತೆ ಪ್ರಧಾನ ಮಂತ್ರಿ ಜನೌಷಧಿ ಕೇಂದ್ರಗಳನ್ನ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಮುಚ್ಚಬೇಕು ಅಂತ ಇವರು ಒಂದು ಆರ್ಡರ್ ಪಾಸ್ ಮಾಡ್ತಾರೆ. ಅದು ರಿಸಾಲ್ವ್ ಆಯ್ತು, ಕೋರ್ಟ್ ಸ್ಟೇ ಕೊಟ್ಟಿದೆ. ರಿಸಾಲ್ವ್ ಆಯ್ತು. ಮತ್ತೆ ಏನ್ ಮಾಡ್ತಾರೆ, ಆ ಮೆಡಿಸಿನ್ ಏನೋ ಸರಿ ಇಲ್ಲ ಅಂದ್ಬಿಟ್ಟು ಲ್ಯಾಬ್ ಕಳಿಸಿ ಅದ್ರ ಮೇಲೆ ಸವಾರಿ ಮಾಡಕ್ ಹೋಗ್ತಾರೆ. ಅದು ಇದಾಗ್ತದೆ. ಯಾಕಂದ್ರೆ ಇಲ್ಲಿ ಪ್ರೈವೇಟ್ ಗೌರ್ಮೆಂಟ್ ವಾಟ್ ಇಸ್ ದಿ ಪಾಯಿಂಟ್? ನಾನು ಹೇಳೋದು ಆರೋಗ್ಯ. ಇಷ್ಟೊತ್ತು ವಿದ್ಯೆ ಬಗ್ಗೆ ಮಾತಾಡಿದ್ವಿ, ವಿದ್ಯೆ ಜೊತೆ ಆರೋಗ್ಯನೂ ಮುಖ್ಯ. ಇವತ್ತು ಬಡ ಜನ ಒಂದು ಹಾಸ್ಪಿಟ್ಲ್ಗೆ ಹೋಗ್ಬೇಕು ಅಂದ್ರೆ OPD 10 ರೂಪಾಯಿ ಇದ್ದಿದ್ದು 20 ರೂಪಾಯಿ ಮಾಡವ್ರೆ, ಸ್ಕ್ಯಾನಿಂಗ್ ರೇಟ್ 70 ರೂಪಾಯಿ ಮಾಡವ್ರೆ, ECG 180 ಮಾಡವ್ರೆ, ಮತ್ತೆ ಆಕ್ಸಿಜನ್ ವೆಂಟಿಲೇಟರ್ 350 ರೂಪಾಯಿ ಜಾಸ್ತಿ ಮಾಡವ್ರೆ. ಈ ತರದನ್ನೆಲ್ಲ ಕಮ್ಮಿ ಮಾಡಿ, ನೀವು ಬೇರೆ ಜಾಸ್ತಿ ಮಾಡ್ಬೋದು, ಬಟ್ ಇದು ಆರೋಗ್ಯದು ಬಹಳ ಕಷ್ಟದ ವಿಚಾರ. ಸೊ ಯು ಹ್ಯಾವ್ ಟು ಥಿಂಕ್ ಅಬೌಟ್ ದಟ್. ನಾನು ಶಿವಶಕ್ತಿ ಮಹಿಳಾ ಸಂಘದ ಪ್ರೆಸಿಡೆಂಟ್ ಆಗಿ ಏನಪ್ಪ ಕೇಳೋದು ಅಂದರೆ, ನೀವು ನೋಡ್ದಂಗೆ ಸುಮಾರು ಕಡೆ ಎಲ್ಲ ಕಡೆ ಅತ್ಯಾಚಾರಗಳು, ಪೋಸ್ಕೋ ಕಾಯ್ದೆಗಳು, ಲೈಂಗಿಕವಾಗಿ ಕಿರುಕುಳ ಹೆಣ್ಮಕ್ಳಿಗೆ ತುಂಬ ಆಗ್ತಿದೆ. ಯಾಕಂದ್ರೆ ನಂಗೆ ದಿನ ಬೆಳಗ್ಗೆ ಆಫೀಸಲ್ಲಿ ಕೂತ್ರೆ ಒಂದು ಕಮ್ಮಿ ಅಂದರೆ ಒಂದು 7-8 ಕೇಸ್ ಬಂದೇ ಬರುತ್ತೆ. ಹಿಂಗಾಗಿದೆ, ಫೋನ್ ಆದ್ರೂ ಬರುತ್ತೆ ಅಥವಾ ಅವರೇ ಪ್ರತ್ಯೇಕವಾಗಿ ಬಂದು ನನ್ನ ನೋಡಿ ಮಾತಾಡ್ತಾರೆ. ಇದನ್ನ ನಾನು ಇದೆಲ್ಲ ನೋಡಿ ನಂಗೆ ಅನ್ಸುತ್ತೆ, ಅವರು ಒಂದು ಕೋರ್ಟ್ಗೆ ಹೋದಾಗ ಸುಮಾರು ವರ್ಷಾನುಗಟ್ಟಲೆ ಆಗುತ್ತೆ. ಒಂದು ರೇಪ್ ಆಗಿ ಮರ್ಡರ್ ಆಗಿರೋ ಅವ್ರ ಅವ್ರಿಗೆ ಯಾರಿಗೆ ಆಗಲಿ ಒಂದು ನ್ಯಾಯ ಕೊಡಿಸ್ಬೇಕು ಅಂದರೆ ಪ್ರತ್ಯೇಕವಾಗಿ ಒಂದು ಕೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಂಡಿದ್ದೀನಿ ಇದ್ರ ಪರವಾಗಿ. ಇದು ತುಂಬ ಇದು ಹೇಗೆ ಅಂದರೆ ನಮ್ಗೆ ಹೇಳಕ್ಕೆ ಅಸಾಧ್ಯ ಆಗ್ಬಿಟ್ಟಿದೆ, ಅಷ್ಟಾಗಿದೆ. ಅದಕ್ಕೆ ಅದನ್ನ ಯಾರು ಪ್ರತ್ಯೇಕ ಮಹಿಳಾ ಠಾಣೆಗಳು ಮತ್ತೆ ಮಹಿಳಾ ಕೋರ್ಟ್ ಆಗ್ಬೇಕು ಅಂತ ಆದಷ್ಟು ಬೇಗ ಡಿಸೈಡ್ ಆಗ್ಬೇಕು. ಇಲ್ಲಾಂದ್ರೆ ಎವಿಡೆನ್ಸ್ಗಳು ಇರೋ ಎವಿಡೆನ್ಸ್ ಎಷ್ಟೋ ಜನ ಸತ್ತೇ ಹೋಗ್ಬಿಡ್ತಾರೆ.
ಇವ್ರು ಹೋಗಿ ಅವ್ರನ್ನ ಮಾಡಿ ಎಲ್ಲ ಊರ್ ಬಿಟ್ಟು ಹೋಗ್ಬಿಡ್ತಾರೆ. ಯಾವ ಕಡೆಯಿಂದನೂ ನ್ಯಾಯ ಸಿಗಲ್ಲ. ಅವರು ಬೇಡಿಕೆಗಳು ಕೇಳ್ಬಿಟ್ರೆ ಅವ್ರ ಗೋಳು ಮುಗಿಲ್ ಮುಟ್ಟಿತೆ ಅಷ್ಟಿದೆ. ಅಯ್ಯೋ ಅವರೇ ಒಂಥರ ನಗ್ತಾರೆ, ಕೋರ್ಟ ನಮ್ಗೆ ನ್ಯಾಯ ಸಿಗುತ್ತಾ ಅನ್ನೋ ಮಟ್ಟಿಗೆ ಮಹಿಳೆಯರಿಗೆ ಖಂಡಿತವಾಗ್ಲೂ ಹೋಗ್ಬಿಟ್ಟಿದೆ. ಅದು ನನಗೆ ಗೊತ್ತಾಗುತ್ತೆ ಅದ್ರ ವಿಷಯ ಏನು ಅಂತೇಳಿ. ಅದರಿಂದ ಅದನ್ನ ನಾನು ಅವ್ರ ಹತ್ರ ಮನವಿ ಕೇಳ್ಕೊಳ್ತಾ ಇದ್ದೀನಿ. ಸುಮಾರು ಹೆಣ್ಮಕ್ಳು, ಸಾವಿರಾರು ಲಕ್ಷಾಂತರ ಹೆಣ್ಮಕ್ಳಿಂದ ನಾನು ಇವತ್ತು ಇಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದೀನಿ. ನನ್ನ ಅನುಭವ ಮತ್ತೆ ನೋಡಿರೋ ಒಂದು ವಿಷಯದಲ್ಲಿ ಇದನ್ನ ಹೇಳ್ತಾ ಇದ್ದೀನಿ. ಬಜೆಟ್ ಅಲ್ಲಿ ಕೊಟ್ಟಿದ್ದಾರೆ ನಮ್ಗೆ ಮೈಸೂರಲ್ಲಿ ನಮ್ಮ ಒಂದು ಫಿಲ್ಮ್ ಸಿಟಿ ಮಾಡೋದಕ್ಕೆ, ಅದನ್ನ ಕಾರ್ಯರೂಪ ತನ್ನಿ ಅಂತ ರಿಕ್ವೆಸ್ಟ್ ಮಾಡಬಲ್ಲೆ. ಮತ್ತೆ OTT ಪ್ಲಾಟ್ಫಾರ್ಮ್ ಇವತ್ತು ಸಿನಿಮಾ ರಂಗ ಸರ್ ನಿಜ ಫಿಲಂ ಸಿಟಿ ಬೇಕು ಸರ್, ಯಾಕಂದ್ರೆ ಪುನಾದಲ್ಲಿದೆ ಸರ್ ಫಿಲಂ ಸಿಟಿ, ಪುನಾದಲ್ಲಿದೆ. ಇದೆ. ಹೈದರಾಬಾದ್ ನೀವು ಹೈದರಾಬಾದ್ ನೋಡಿ, ನೀವು ಒಂದ್ಸರಿ ಒಳಗೋದ್ರೆ, ಈಗ ನಾನು ಪ್ರೆಸೆಂಟ್ ಸಿನಿಮಾ ಮಾಡ್ತಾ ಇದ್ದೀನಿ, ಒಂದು ಸರಿ ನೀವು ಒಳಗಡೆ ಹೋದ್ರೆ ಎಲ್ಲ ಮುಗಿಸ್ಕೊಂಡು ಬಂದ್ಬಿಡ್ತಾರೆ, ತಲೆನೋವಿರಲ್ಲ. ಹಾ ಈಸಿ, ಅಷ್ಟು ಅದ್ಭುತವಾಗಿದೆ. ಅವರು ಪ್ರೈವೇಟ್ ಸೆಕ್ಟರ್ ಕೊಡ್ಲಿ ಇಲ್ಲ ಸರ್ಕಾರದ ಇದನ್ನ PPT ಅಲ್ಲಿ ಮಾಡ್ಕೊಂಡು ಮಾಡಿದ್ರು ಕೂಡ. ಮತ್ತೆ OTT ಮೋಸ್ಟ್ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಇವತ್ತು ಸಿನಿಮಾ ಹೆಂಗಾಗಿದೆ, ಜನ ಬರ್ತಾ ಇಲ್ಲ ಥಿಯೇಟರ್ಗೆ, ಕೈಯಲ್ಲಿ ಮೊಬೈಲ್ ಅಲ್ಲಿ ಇದೆ ಸಿನಿಮಾ. ಅವ್ರಿಗೆ ಏನ್ ಬೇಕೋ 5 ನಿಮಿಷ 10 ನಿಮಿಷದಲ್ಲೆಲ್ಲ. ಈಗ ಒಬ್ಬೊಬ್ರಿಗೆ ಒಂದೊಂಥರ ಕಷ್ಟ ಇದೆ, ಇಲ್ಲಿ ಬಂದಿರೋರ್ಗೆಲ್ಲ ಅವ್ರವ್ರದ್ದಾದಂತ ಕಷ್ಟಗಳಿದಾವೆ. ನಾವು ಸಿನಿಮಾದಿಂದ ಭಾವನೆಗಳನ್ನ ತುಂಬ್ತೀವಿ, ಜನಗಳನ್ನ ಅಟ್ರಾಕ್ಟ್ ಮಾಡ್ತೀವಿ. ಒಂದು ಚಿತ್ರರಂಗ ಅಂತ ನಿಮ್ಗೆ ತಮಗ್ ಗೊತ್ತಿದೆ, ಮಾಧ್ಯಮದಲ್ಲಿ 2ನೇ ಅತಿ ಶಕ್ತಿಯುತವಾದ ಮಾಧ್ಯಮ ಅಂದ್ರೆ ಚಿತ್ರರಂಗ. ನಮಗೆ OTT ಪ್ಲಾಟ್ಫಾರ್ಮ್ ಸಿಕ್ಕರೆ ಒಂದಷ್ಟು ಹೊಸದಾಗಿ ಬಂದಿರೋಂಥ ನಿರ್ಮಾಪಕರಿಗೆ ಅನುಕೂಲ ಆಗುತ್ತೆ. ಮತ್ತೆ ಸಹಾಯಧನ 10 ಲಕ್ಷ ಕೊಡ್ತಾ ಇದಾರೆ. ಹಿಂದಗಡೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ನನಗೆ, ಅದನ್ನ ನನ್ಗೆ ಅರ್ಥ ಆಗ್ಲಿಲ್ಲ. ಏನು OTT ಇಂದ ನಮ್ಗೆ ಏನು ಹೊಸ ಪ್ರೊಡ್ಯೂಸರ್ಸ್ ಬರ್ತಾರೆ. ಈ ಸರ್ಕಾರನೇ OTT ಮಾಡಿದ್ರೆ ನಮಗೆ ಸರ್ಕಾರದಿಂದ ಹೊಸ ಸಿನಿಮಾ ಪ್ರೊಡ್ಯೂಸರ್ಸ್ ಸಿನಿಮಾಗಳನ್ನ ತಗೊಳುತ್ತೆ. ಅವ್ರ ದುಡ್ಡು ನಮಗೆ ಬೈ ಮಾಡ್ತಾರೆ. ಈಗ ನಾವು ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಬರೋಂತ ಹೊಸ ಪ್ರೊಡ್ಯೂಸರ್ಸ್ ಗೆಲ್ಲ ತುಂಬಾ ಕಷ್ಟ ಆಗುತ್ತೆ. ಈಗ ಮಾರ್ಕೆಟಿಂಗ್ OTT ಪ್ಲಾಟ್ಫಾರ್ಮ್ಸ್ ಇದಾವಲ್ಲ ಸರ್, ಈಗ ಇದಾವೆ, ಅದು ಕಾರ್ಪೊರೇಟ್ ಸೆಟ್ ಅಲ್ಲಿ ಇದಾವೆ. ನಿಮ್ಗೆ ಕಾರ್ಪೊರೇಟ್ ಸೆಟ್ ಅಲ್ಲಿ ಇದ್ದಾಗ ನಿಮ್ಗೆ ಏನಾಗುತ್ತೆ, ಬೇಕಾದ್ರೆ ಸಿನಿಮಾ ತಗೊಂತ, ಇಲ್ಲಾಂದ್ರೆ ಇಲ್ಲ. ನಿಮ್ಗೆ ಗೊತ್ತಿದೆ, ತಮ್ಗೆ ಗೊತ್ತಿದೆ ವಿಚಾರ. ಅದನ್ನ ಸ್ವಲ್ಪ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡೋಣ. ಅಂದ್ರೆ ಸರ್ಕಾರವೇ ಒಂದು OTT ಮಾಡಿದೆ, ಹೇಳಿದೆ. ಹೊಸ ಸಿನಿಮಾಗಳು, ಸದಭಿರುಚಿಯ ಸಿನಿಮಾಗಳನ್ನ, ಕಂಟೆಂಟ್ ಸಿನಿಮಾಗಳನ್ನ ನೀವು ಖರೀದಿ ಮಾಡಿ ಉಳ್ಕೊಳ್ತಾರೆ, ಚಿತ್ರರಂಗ ಉಳಿತದೆ, ಚಿತ್ರರಂಗನೂ ಬೆಳೆಯುತ್ತೆ. ಈಗಿರುವಂತ ದೊಡ್ಡ ದೊಡ್ಡ ಕಮರ್ಷಿಯಲ್ OTT ಪ್ಲಾಟ್ಫಾರ್ಮ್ ಅಲ್ಲಿ ಬಹಳಷ್ಟು ಸಿನಿಮಾಗಳನ್ನ ತಗೊಳ್ಳಲ್ಲ. ಒಂದು ಜಸ್ಟಿಫಿಕೇಶನ್ ಆಗಲ್ಲ ಅಂತ. ವೆರಿ ಗುಡ್. ಈಗ ನಮ್ಮ ವಿಚಾರವಾಗಿ ನೋಡಿ, ನಮ್ಮ ನೆಲ, ಜಲ, ಭಾಷೆ ಈ ವಿಚಾರ ಅಂತ ಬಂದಾಗ ಕನ್ನಡ ತುಂಬಾ ಅದ್ಭುತವಾಗಿರೋಂಥ ಸಿನಿಮಾ ರಂಗ. ಸೌತ್ಗೆ ನಾನು ಹೇಳ್ತೀನಿ, ಮುಂಚೆ ಈಗ ಹೇಳ್ತಾರೆ ಕೇರಳದಲ್ಲಿ ಕಂಟೆಂಟ್ ಸಿನಿಮಾ, ಕನ್ನಡದಲ್ಲಿ ತುಂಬಾ ಕಂಟೆಂಟ್ ಸಿನಿಮಾ. ನೀವು ಫಸ್ಟ್ ಶೋ ರಜನಿಕಾಂತ್ ಸಾಹೇಬ್ರು ಫಸ್ಟ್ ಶೋ. ಬೆಂಗಳೂರಲ್ಲಿ ಏನಾಯ್ತು ಸಿನಿಮಾ ಅಂತ ಕೇಳ್ತಾರೆ ಅಂದ್ರೆ ನಮ್ಮ ಕೇಪಬಲ್ ತುಂಬಾ ಜಾಸ್ತಿ ಇದೆ ಅಂತಂದ್ರೆ ನಾವು ಅತಿ ಬುದ್ಧಿವಂತರು. ಬೆಂಗಳೂರಿನ ಆಡಿಯನ್ಸ್, ಕರ್ನಾಟಕದ ಆಡಿಯನ್ಸ್ ಇದಾರಲ್ಲ, ಇವತ್ತು ಬೇರೆಯವ್ರ ತರ ಅಲ್ಲ. ನೀವು ಯಾವ್ದೋ ಒಂದು 100 ಕೋಟಿ ಸಿನಿಮಾ ಬರಲಿ, ಚೆನ್ನಾಗಿದ್ರೆ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ. ಇಲ್ಲಿ ನೋಡಿದ ತಕ್ಷಣ ಲಾರೋದು ಅಂತದೆಲ್ಲ ಇಲ್ಲ. ಒಳ್ಳೆ ಫ್ಯಾಮಿಲಿ ಬಂದು ಕೂತ್ಕೋಬೇಕು. ಹೌದು ಮೇಡಮ್, ಈಗ ನೀವು ಎಷ್ಟು 100 ಗುಂಡು ಬಿದ್ರು ಅವೆಲ್ಲ ನಡೆಯಲ್ಲ. ಆಮೇಲೆ 10 ಲಕ್ಷ ರೂಪಾಯಿ ಕೊಡ್ತಾ ಇದಾರೆ ನಿರ್ಮಾಪಕರಿಗೆ. ಮೋಸ್ಟ್ ಇಂಪಾರ್ಟೆಂಟ್ ಇದು. ನೀವು 1960ರಿಂದನೂ ಅದನ್ನೇ ಕೊಡ್ತಾ ಇದೀರಾ. ಈಗ 50 ಕೋಟಿ 100 ಕೋಟಿ ಹೋಗ್ತಾ ಇದಾರೆ. ನಾವೇನ್ ಹೇಳ್ತಾ ಇದೀವಿ, ಉತ್ತರ ಪ್ರದೇಶದಲ್ಲಿ 1 ಕೋಟಿ ಕೊಡ್ತಾ ಇದಾರೆ. ಹಂಗಾಗಿ ನಮ್ಮಲ್ಲಿ 25 ಲಕ್ಷನ ಹೆಚ್ಚಿಸಿದ್ರೆ ಹೊಸ ನಿರ್ಮಾಪಕರು, ನಮ್ಮಂತ ಸಬ್ಸಿಡಿ 25 ಲಕ್ಷ. ಆಮೇಲೆ DK ಶಿವಕುಮಾರ್ ಸಾಹೇಬ್ರು ಹೊಸದಾಗಿ ಅವರ ಒಂದು ಪ್ರಮಾಣ ವಚನ ಆದ್ಮೇಲೆ ಒಂದು ಪ್ರೆಸ್ ಮೀಟ್ ಅಲ್ಲಿ ನಾನು ಅಬ್ಸರ್ವ್ ಮಾಡಿದೆ. ಅವರು ಇದು DK ಶಿವಕುಮಾರ್ ಸರ್ಕಾರ ಅಂತಾರೆ. ಸರ್ ನಿಮ್ಮ ಸರ್ಕಾರನೇ ಸರ್, ನೀವು ಮುಳ್ಳಿನ ಮೇಲೆ ಕೂತೀರ ಸರ್, ಬೆಂಕಿ ಇದೆ ಸರ್, ನಿಮಗೆ 108 ಸಮಸ್ಯೆಗಳಿದಾವೆ ಸರ್. ಇದನ್ನೆಲ್ಲ ನೀವು ಮನದಲ್ಲಿ ಇಟ್ಕೊಂಡು ಸರ್, ಚಿತ್ರರಂಗನ ಬೇರೆ ಬೇರೆ ವರ್ಗದಲ್ಲಿರೋಂಥವ್ರನ್ನ ಯಾರು ಏನೇನು ಕೇಳ್ತಾರೆ ಎಲ್ಲನೂ ಮಾಡೋಕ್ಕಾಗಲ್ಲ. ₹1 ಅಟ್ಲೀಸ್ಟ್ 10-20% ಏನಾದ್ರು ಮಾಡಿದ್ರೆ ನಮಗೆ ನಿಮ್ಮ ಮೇಲಿರೋಂಥ ಒಂದು ಗೌರವ ಜಾಸ್ತಿ ಆಗುತ್ತೆ. ದಯಮಾಡಿ ಮಾಡಿ ಅಂತ ನನ್ನ ರಿಕ್ವೆಸ್ಟ್ ಸರ್. ಈ ಬೆನಿಫಿಟ್ಸು ಫ್ರೀಯಾಗಿ ಕೊಡ್ತಾ ಇದ್ದೀರಾ, ಅದರ ಬದಲು ಅದೇ ಹಣನ ಉಪಯೋಗಿಸಿ ಜನಗಳನ್ನು ದುಡಿದು ತಿನ್ನುವಂತೆ ಮಾಡುವಂತಾದರೆ ನಮ್ಮ ದೇಶ ಸದೃಢವಾಗ್ತದೆ. ಇದು ನನ್ನ ಅನಿಸಿಕೆ. ಐ ಮೇ ಬಿ ರಾಂಗ್ ಇನ್ ದಿಸ್. ನನ್ನ ಅನಿಸಿಕೆ. ನಾವು ಜನಗಳನ್ನ ಸೋಮಾರಿ ಮಾಡೋ ಬದಲು, ಈಗ ಒಂದು ಎಕ್ಸಾಂಪಲ್, ಒಂದು ಸಣ್ಣ ಹಳ್ಳೀಲಿ ನೀವೇನಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿ ಅಥವಾ ಒಬ್ಬೊಬ್ರಿಗೆ ಕೊಡ್ತೀರೋ ಎಷ್ಟೋ ಲಕ್ಷ ಅಲ್ಲಿ ಆಗುತ್ತೆ. ಅದನ್ನೇ ಇನ್ವೆಸ್ಟ್ ಮಾಡಿ ಒಂದು ಗಾರ್ಮೆಂಟ್ ಫ್ಯಾಕ್ಟ್ರಿ ಓಪನ್ ಮಾಡಿ, ಅದೇ ಜನ ದುಡಿಲಿ, ಅದನ್ನೇ ನೀವು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿ ಸರ್ಕಾರದವರು. ಫಾರಿನ್ ಕಂಟ್ರೀಸ್ಗೆ, ಬೇರೆ ದೇಶಗಳಿಗೆ, ಬೇರೆ ಸ್ಟೇಟ್ಗಳಿಗೆ ಕಳಿಸೋದಕ್ಕೆ ಅವ್ರಿಗೆ ಇದನ್ನು ಮಾಡಿ. ಹಲವಾರು ಇಂಡಸ್ಟ್ರಿಗಳಿದ್ದಾವೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಒಂದಲ್ಲ ಎರಡಲ್ಲ, 100 ಇಂಡಸ್ಟ್ರಿಗಳಿದ್ದಾವೆ. ಅದೇ ಹಣನ ನೀವೇ ಇನ್ವೆಸ್ಟ್ ಮಾಡಿ, ಅದನ್ನು ದುಡಿಯೋಂಗೆ ಮಾಡಿ, ನಮ್ಮ ದೇಶ ಸದೃಢವಾಗ್ತದೆ. ಇದು ನನ್ನ ಅನಿಸಿಕೆ. ಐ ಮೇ ಬಿ ರಾಂಗ್, ನನ್ನ ತಪ್ಪು ಅಂತಲೂ ಗ್ರಹಿಸ್ಬೋದು. ಯಾಕಂದರೆ ಸೋಮಾರಿಗಳು ನನ್ನನ್ನು ತಪ್ಪು ಅಂತಲೇ ಹೇಳೋದು, ದುಡಿಯೋರು ಯಾರೂ ಹೇಳೋದಿಲ್ಲ.
ಓಕೆ. ಕೇವಲ ಓಟಿನ ರಾಜಕಾರಣಕ್ಕೆ ಫ್ರೀ ಬಿ ಕೊಡೋದು ಬೇಡ. ಹಳ್ಳಿಯವರಿಗೆ ಹುಡುಗರಿಗೆ ಯಾರು ಹೆಣ್ಣುಗಳು ಕೊಡ್ತಾ ಇಲ್ಲ. ಅದಕ್ಕೆ ತುಂಬಾ ಫೀಲಿಂಗ್ ಅಲ್ಲಾಗಿ ಅರುಹುತ್ತರ ತರದಲ್ಲಿ ಆಗಿದ್ದಾರೆ ಗಂಡು ಮಕ್ಕಳು. ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವ್ರು ಏನ್ ಮಾಡ್ಬೇಕು ಸಹಾಯ ಅಂತಂದ್ರೆ, ಹಳ್ಳಿ ಹುಡುಗರನ್ನ ಏನಾರು ಮದುವೆ ಆದ್ರೆ ಇಂತಿಷ್ಟು ಲಕ್ಷ ಕೊಡ್ತೀನೋ, ಬಂಗಾರ ಕೊಡ್ತೀನೋ, ಸೀರೆ ಕೊಡ್ತೀನೋ ಅನ್ನೋದನ್ನ ವ್ಯವಸ್ಥೆ ಮಾಡಬೇಕು, ಸಂಸಾರ ನಡೆಸಬೇಕು. ಸಿಟಿಯಲ್ಲಿರೋರ್ಗು ಹೆಣ್ಣುಗಳು ಸಿಗ್ತಾ ಇಲ್ಲ, ಅವು ಇರೋವ ಕಮ್ಮಿ. ಅದರಲ್ಲಿ ಅವು ನಾನು ಅಷ್ಟು ಓದಿದ್ದೀನಿ, ಡಬಲ್ ಡಿಗ್ರಿ, ತ್ರಿಬಲ್ ಡಿಗ್ರಿ ಅಂದ್ಬಿಟ್ಟು ಈ SSLC PUC ಡಿಪ್ಲೊಮಾ ಮಾಡಿದಾರೋ ಹುಡುಗಿಯರೇ ಸಿಗ್ತಾ ಇಲ್ಲ. ಕಾರ್ ಇದೆಯಾ, ಬಂಗ್ಲೆ ಇದೆಯಾ, ಮನೆ ಇದೆಯಾ, ಮಠ ಇದೆಯಾ, ಅತ್ತೆ ಇದಾರ, ಮಾವ ಇದಾರ, ಹಿಂಗೆಲ್ಲ ಕೇಳ್ತಾ ಇದಾರೆ. ಹಳ್ಳಿ ಹುಡುಗರನ್ನ ಮದುವೆ ಆದ್ರೆ ಈ ತರದಲ್ಲಿ ಏನಾದ್ರು ಒಂದು ವ್ಯವಸ್ಥೆ ಮಾಡಿ. ಏನ್ ಮೇಡಮ್, ಏನ್ ಕೊಡ್ಬೇಕು? ದುಡ್ಡಾದ್ರೂ ಕೊಡ್ಲಿ, ಬಂಗಾರ ಇದನ್ನಾದ್ರೂ ಕೊಡ್ಲಿ, ಮದುವೆ ಖರ್ಚಾದ್ರೂ ಕೊಡ್ಲಿ, ಏನಾದ್ರು ಒಂದು ಚೌಲ್ಟ್ರಿ ಖರ್ಚಾದ್ರೂ ಕೊಡ್ಲಿ, ಏನಾದ್ರು ಒಂದು ವ್ಯವಸ್ಥೆ ಮಾಡಿ. ಹೆಣ್ಣು ಮಕ್ಕಳು ಎಷ್ಟೇ ಓದಿರ್ಲಿ, ವರಭಾಗ್ಯ ಮಕ್ಕಳನ್ನ ಹೆರೆಯೋದ್ ತಪ್ಪಲ್ಲ, ಅಡಿಗೆ ಮಾಡೋದ್ ತಪ್ಪಲ್ಲ. ಅದರಿಂದ ಅವ್ರು ಎಷ್ಟೇ ಓದಿದ್ರು ಹೆಣ್ಣುಗಳು ಸಿಗ್ತಾ ಇಲ್ಲ ಗ್ರಾಮೀಣ ಭಾಗದ ಗಂಡು ಮಕ್ಕಳಿಗೆ. ಹೀಗಾಗಿ ಗ್ರಾಮೀಣ ಭಾಗದ ಗಂಡು ಮಕ್ಕಳನ್ನ ಯಾರು ಮದುವೆ ಆಗ್ತಾರೋ ಅವ್ರಿಗೆ ಒಂದಿಷ್ಟು ಬಂಗಾರನ ಅಥವಾ ದುಡ್ಡು ಕೊಡೋ ಯೋಜನೆ ಮಾಡಬೇಕು. ನಾನಿವತ್ತು ಕ್ರಿಶ್ಚಿಯನ್ ಅಂತ ಹೇಳುವಾಗ, ಕ್ರಿಶ್ಚಿಯಾನಿಟಿ ಇಸ್ ನಾಟ್ ಅ ರಿಲಿಜಿಯನ್. ಕ್ರಿಶ್ಚಿಯಾನಿಟಿ ಅಂತ ಹೇಳ್ಬೇಕಾದ್ರೆ ಇಟ್ ಇಸ್ ಅ ಫಾಲೋವರ್ ಆಫ್ ಜೀಸಸ್ ಕ್ರೈಸ್ಟ್. ಅಲ್ಲಿ ಯಾರು ಬೇಕಾದ್ರೂ ಬಂದು ಫಾಲೋ ಮಾಡುವಾಗ ಕ್ರಿಸ್ತನನ್ನು ಹಿಂಬಾಲಿಸುತ್ತಾರೆ ಅವರು ಕ್ರಿಶ್ಚಿಯನ್ಸ್. ಎಸ್, ಈಸ್ ಅ ಫಾಲೋವರ್ ಆಫ್ ಕ್ರೈಸ್ಟ್. ಇಟ್ ಈಸ್ ನಾಟ್ ವಿ ಕ್ಯಾನ್ ಟೆಲ್ ನಾನು ಇದು ಕ್ರೈಸ್ತ ಸಮುದಾಯ ನಂದು, ಇದು ಒಂದು ಧರ್ಮ ಅಂತ ಹೇಳೋದಿಲ್ಲ, ನಾನು ಹೇಳೋದಿಲ್ಲ. ಐ ಜಸ್ಟ್ ಸೇ ಎಸ್, ಐ ಆಮ್ ಎ ಕ್ರಿಶ್ಚಿಯನ್. ದೇರ್ ಆರ್ ಸೋ ಮೆನಿ ಡಿನಾಮಿನೇಷನ್ ಇನ್ ಕ್ರಿಶ್ಚಿಯನ್ ಕಮ್ಯುನಿಟಿ. ಅದರಲ್ಲಿ ಬೇರೆ ಬೇರೆ ಚರ್ಚ್ಗಳಿದೆ, ಬೇರೆ ಬೇರೆ ಪಂಗಡಗಳಿದೆ. ಸೊ ಅದು ಈಚ್ ಪರ್ಸನ್ಸ್ ಚಾಯ್ಸ್. ಅದು ಈ ದಲಿತರೆಲ್ಲ ಇವಾಗ ಏನ್ ಮಾಡ್ತಾರೆ, ಇಂಡಿಪೆಂಡೆಂಟ್ ಚರ್ಚಸ್ ಇರುತ್ತೆ, ಪೆಂಟಕಾಸ್ಟಲ್ ಚರ್ಚಸ್ ಇರುತ್ತೆ. ಅಲ್ಲಿ ಅವರು ಹೋದಾಗ ಏನಾಗುತ್ತೆ, ಅವರ ಈವನ್ ಕ್ಯಾಥಲಿಕ್ ಚರ್ಚ್ಗಳಲ್ಲೂ ನಡೆಯುತ್ತೆ ಇದು. ಅಲ್ಲಿ ಓನ್ಲಿ ಬಿಲೀಫ್ ಈಸ್ ಆಕ್ಚುಲಿ ಐ ಬಿಲೀವ್ ಜೀಸಸ್ ಕ್ರೈಸ್ಟ್ ಆಸ್ ಮೈ ಪರ್ಸನಲ್ ಸೇವಿಯರ್ ಅಂತ ಹೋಗ್ತಾರೆ. ಬಿಟ್ರೆ ಮುಸಲ್ಮಾನ್ ಕ್ಯಾನ್ ಬಿ ಎ ಮುಸಲ್ಮಾನ್, ಅವರು ಹಿಂದೂ ಹಾಗೆ ಇರ್ತಾರೆ. ನಾನು ಹೋಗ್ತಾ ಇರೋ ಸಭೆನಲ್ಲಿ. ಸೊ ಹಾಗಾಗಿ ಇಲ್ಲ, ಅದೇ ಹೇಳ್ತಾ ಇದೀನಿ, ಇಲ್ಲಿ ಹಲವಾರು ಡಿನಾಮಿನೇಷನ್ ಗಳಿರುತ್ತೆ. ಹೋಗೋದ್ ಬೇಡ ಮೇಡಮ್, ಒಂದ್ ನಿಮಿಷ ಸರ್. ಸರ್, ಈಗ ಮತಾಂತರ ನಿಷೇಧ ಕಾಯ್ದೆ ಹೌದು. ನಾನು ಇವಾಗ ಇಲ್ಲಿ ಹೇಳ್ತಾ ಇರೋದೇನಂತಂದ್ರೆ, ನಮ್ಮ ಒಂದು ಕ್ರೈಸ್ತ ಸಮುದಾಯಕ್ಕೆ ನಾವು 2A ಆ 2B ಅನ್ನ ನಮಗೆ ಕೂಡ ಕೊಡಬೇಕಾಗಿದೆ ಪ್ರಾತಿನಿಧ್ಯತೆ. ಯಾಕೆಂದ್ರೆ ಅಲ್ಪಸಂಖ್ಯಾತರು ಅಂತ ಹೇಳಿದಾಗ ಮುಸಲ್ಮಾನರು, ಸಿಖ್ಖರು, ಬೌದ್ಧರು, ಜೈನ್ ಇಷ್ಟು ಸಮುದಾಯ ಇದೆ. ಅದರಲ್ಲಿ ಕ್ರೈಸ್ತ ಸಮುದಾಯವನ್ನ ಮಾತ್ರ ಇನ್ನು 3 ನಲ್ಲಿ ಇಟ್ಕೊಂಡಿರೋದ್ರಿಂದ ನಾವು ಅದನ್ನ ನಮಗೆ ಒಂದು ಅವಕಾಶ ಅಲ್ಲಿ ಕೂಡ ಕೊಡಬೇಕಾಗಿದೆ. ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ ಮಕ್ಕಳು ಇವಾಗ ಸೆಕೆಂಡ್ PUC ಓದುವವರೆಗೂ ಅವರಿಗೆಲ್ಲ ಅವಕಾಶಗಳಿದೆ. ಸೆಕೆಂಡ್ PUC ಮುಗಿದ ತಕ್ಷಣ ಏನಾಗುತ್ತೆ, ಅಲ್ಲಿ ಪುನಃ ಕ್ಯಾಟಗರಿ ಬರುತ್ತೆ ನಮಗೆ. ಸೊ ಹಾಗಾಗಿ ನಾವು ಅಲ್ಲಿ ವಂಚಿತರಾಗಿದ್ದೇವೆ. ಅಲ್ಲಿ ನಮ್ಗೊಂದು ಅವಕಾಶ, ನಮ್ಮ ಪ್ರಾತಿನಿಧ್ಯತೆ ಕೊಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಮೇಡಮ್ ನಮಸ್ಕಾರ, ನಾನು ಬ್ಯಾಂಕ್ ಶಫಿ ಅಂತ ಹೇಳಿ ಮಸಾದೀಸ್ ಫೆಡರೇಷನ್ ಬೆಂಗಳೂರು ವೆಸ್ಟ್ ನ ಕಾರ್ಯದರ್ಶಿ. ನಾನು ಮಸಾದೀಸ್ ಫೆಡರೇಷನ್ ನಮ್ಮಲ್ಲಿ 800 ಮಸೀದಿ ಇದೆ ವೆಸ್ಟ್ ಅಲ್ಲಿ, ಅದರ ಮಸೀದಿ ಸೆಕ್ರೆಟರಿ ನಾನು, ಬ್ಯಾಂಕ್ ಶಫಿ ಅಂತ ಹೇಳಿ. ನೋಡಿ, ಯಾವುದೇ ಒಂದು ರಾಜ್ಯ ಆಗಿರ್ಬೋದು, ರಾಷ್ಟ್ರ ಆಗಿರ್ಬೋದು, ಇವತ್ತಿನ ಸಂದರ್ಭದಲ್ಲಿ ಅದು ಮುಂದುವರಿಯುವ ಲಕ್ಷಣ ಯಾವಾಗ ಕಾಣ್ತದೆ ಅಂದರೆ, ಎಲ್ಲರನ್ನೂ ಒಗ್ಗೂಡಿಸಿ ತಗೊಂಡೋದಾಗ, ಸಾಮಾಜಿಕ ನ್ಯಾಯ ಬಂದಾಗ ಮಾತ್ರ ಅದು ಉದ್ಧಾರ ಆಗ್ತದೆ. ಅದು ನಾವು ಸನ್ಮಾನ್ಯ ಸಿದ್ದರಾಮಯ್ಯಲ್ಲಿ ನೋಡಿದ್ವಿ. ಈ ಸಚಿವ ಸಂಪುಟ ಯಾವಾಗ ನಿರ್ಮಾಣ ಆಯಿತು ಅದರಲ್ಲೇ ಕಾಣ್ತಾ ಇದೆ, ಅದು ಬಹುಶಃ ಅದು ಅರಗ್ತಾ ಇಲ್ಲ. ಆ ಕೆಲಸ ಮಾಡೋದ್ರಲ್ಲಿ ಡಿ.ಕೆ. ಶಿವಕುಮಾರ್ ಎಡವಿದ್ದಾರೆ. ಯಾಕೆ ಅಂತಂದರೆ, ಲಿಂಗಾಯತರು 3 ಜನ 4 ಜನ ಇದ್ದಾರೆ ಸಂಪುಟದಲ್ಲಿ, ಅದೇ ಒಕ್ಕಲಿಗರು 2-3 ಇದ್ದಾರೆ, ಆದ್ರೆ ಮುಸ್ಲಿಮ್ಸ್ ಮಾತ್ರ ಒಬ್ಬರು ಇದ್ದಾರೆ. ಯಾಕೆ ಅದು ಸೆಕೆಂಡ್ರಿ ಮೇಡಮ್, ಮೊದಲನೇ ಪಟ್ಟಿಯಲ್ಲಿ ಯಾಕಿಲ್ಲ? ಯಾಕೆಂದ್ರೆ ಡೈರೆಕ್ಟ್ ಆಗಿ ಹೇಳಿ, ಜಮೀರ್ ಅವ್ರು ಯಾಕಿಲ್ಲ? ಖಂಡಿತ, ಯಾಕೆಂದ್ರೆ ಮುಸಲ್ಮಾನರು ಮಾತು ಬಂದಾಗ ಜಮೀರ್ ಅಹಮದ್ ಅವರು ಮುಂಚೂಣಿಯಲ್ಲಿರೋದು, ಮುಸಲ್ಮಾನರ ಬಗ್ಗೆ ಏರು ಧ್ವನಿಯಲ್ಲಿ ಮಾತಾಡೋರು ಮುಸಲ್ಮಾನರಲ್ಲಿ ಜಮೀರ್ ಅಹಮದ್ ಅವರು. ಅಂತವ್ರನ್ನ ಕಡೆಗಣಿಸಿ ಕಾದರವರು ಸಹ ನಮ್ಮ ಮುಸ್ಲಿಂ ಪಂಗಡಕ್ಕೆ ಸಂಬಂಧಪಟ್ಟವ್ರು, ಅದರಲ್ಲಿ 2 ಮಾತಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಜಮೀರ್ ಅಹಮದ್ರನ್ನ ಬೇಕು ಅಂತಲೇ ಹೊರಗಡೆ ಇಟ್ರಲ್ಲ, ಅದ್ರ ಬಗ್ಗೆ ಎಲ್ಲ ಮುಸ್ಲಿಂ ಸಮುದಾಯ ಇಂಥ ಆಡಿಗಳು ಇಲ್ಲದಕ್ಕಿಂತ ಮೊದಲು ತುಂಬಾ ಬಂದಿದಾವೆ ಮೇಡಮ್. ಇದಕ್ಕಿಂತ ಮೊದಲು ತುಂಬಾ ಆಡಿಗಳು ಬಂದಿದೆ. ಆ ಮಾತು ಬೇರೆ. ಆದ್ರೆ ಈ ಸಮಯದಲ್ಲಿ ಎಲ್ಲರಿಗೂ ಗೊತ್ತಿತ್ತು, ಕರ್ನಾಟಕದಲ್ಲಿ ಎಲ್ಲರಿಗೂ ಗೊತ್ತು, ಅಲ್ಪಸಂಖ್ಯಾತರ ಮುಖಂಡರಲ್ಲಿ ಜಮೀರ್ ಅಹಮದ್ ಅವರು ಮುಂಚೂಣಿಯಲ್ಲಿದ್ದಾರೆ. ಅಂತ ಜಮೀರ್ ಅಹಮದ್ ಅವರನ್ನ ಬೇಕು ಅಂತಲೇ ಈ ಸಮಯದಲ್ಲಿ ಮಾಡಿರೋದು ತುಂಬಾ ನಮ್ಮ ಮುಸಲ್ಮಾನ್ ಸಮುದಾಯದಲ್ಲೇ ಒಂಥರ ಸೂತಕ ಛಾಯದ ತರ ಆಗೋಯ್ತು. ಆ ಲವಲವಿಕೆನೇ ಇಲ್ಲ. ನನಗೆ ಶಫಿ ಅವರೇ, ನಾನು ಹೇಳೋದು ಒಂದು ಸ್ವಲ್ಪ ಕೇಳ್ರಿ.
ಈಗ ರಾಮಲಿಂಗ ರೆಡ್ಡಿ ಅವರು ನನಗೆ ಕೊಟ್ಟಿಲ್ಲ ಅಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ. ಇಡೀ ರೆಡ್ಡಿ ಸಮುದಾಯಕ್ಕೆ ತಗೊಂಡೋಗಿ ಅವ್ರು ಕೊಡಲ್ಲ. ನೋಡಿ, ಇಲ್ಲಿ ಕಾಂಗ್ರೆಸ್ ಕೇಳ್ರಿ, ಪಕ್ಷ ಅದೇ ಇದೇ ರೀತಿ- ಮಾಡಿದ್ದು. ಮುಸಲ್ಮಾನರನ್ನ ಇಲ್ಲಿ ಎತ್ಕಟ್ಟಿ ಕೇಳ್ರಿ ಇಲ್ಲಿ. ಸಮೀರ್ ಅಹಮದ್ ಅವ್ರನ್ನ ಕೆಳಗಡೆ ತೋರಿಸ್ಬೇಕು ಅಂತ ಕೇಳ್ರಿ ಒಂದ್ ನಿಮಿಷ. MLA ದಾವಣಗೆರೆ ಎಲೆಕ್ಷನ್ ಯಾರು ನಮ್ಮ ಪ್ರತಿನಿಧಿಯಾಗಿ ಜನಪ್ರತಿನಿಧಿಯಾಗಿ ವಿಧಾನಸೌಧದಲ್ಲಿ ಹೋಗಿ ಮಾತಾಡ್ತಾನೋ ಅವನೇ ಕೆಲಸ ನಮ್ಮ ನಾಯಕ. ಮಾಡೋದ್ರಿಂದಲೇ ಈ ತರ ಆಗಿರೋದು. ನಮ್ಮ ಸಮುದಾಯದ ಪರವಾಗಿ ವಿಧಾನಸೌಧದಲ್ಲಿ ಮಾತಾಡ್ಲಿಕ್ಕೆ ಇಲ್ಲ, ನಾವು ಆಯ್ಕೆ ಮಾಡಿ ಇಲ್ಲಿವರೆಗೆ ಸಮುದಾಯದ ಬೇರೆ ಬಗ್ಗೆ ಯಾರು ಗಟ್ಟಿಯಾಗಿ ಇಲ್ಲ ಅಂತ ಮಾತಾಡಿರೋ ಜಾರ್ಜ್ ಅವರಿಗೆ ಯಾರು ಬಂದ್ರು ಕೂಡ ಸಮೀರ್ ಅಹಮದ್ ಅವರು ಯಾವ ನಿಲ್ಲಿಸಿ ಕೊಟ್ಬಿಡ್ತಾರೆ. ತೋರಿಸ್ತಾರೆ ಆ ತರ ಅಲ್ವಾ? ಯಾವ ಬೇರೆ leader ನಮ್ಮ ತೋರಿಸಲ್ಲ. ಸಮುದಾಯದ ಪರವಾಗಿ Let him finish. ಮಾತಾಡಿದ್ರೆ ಸಮೀರ್ ಅಹಮದ್ Let him ಅವರು- finish, ಏಜಕನ್ ಅವರು. ಸಮೀರ್ ಅಹಮದ್ ಅವರು ಜಮೀರ್ ಯಾವ ಅಹಮದ್ ಖಾನ್ ಅವರು ಸಚಿವರಾಗಿದ್ರು ಮತ್ತು ಹೌದು. ಅವರಿಗೆ ಸಚಿವರಾಗುವ ಎಲ್ಲಾ ಅರ್ಹತೆ ಇತ್ತು. ಖಂಡಿತ ಬಟ್ ಆಡಿಯೋ ಅನ್ನ ಬಿಟ್ರು ಸಚಿವ ಸಂಪುಟ ರಚನೆ ಆಗುವಂತಹ ಸಂದರ್ಭದಲ್ಲಿ ಹೌದು ಇದು ನಿಜವಾಗ್ಲೂ ವೆಲ್ ಥಾಟ್ ಪ್ಲಾನ್ಡ್ ಖಂಡಿತ. ಮೂವ್ ಇದು ಹೌದು. ಜಮೀರ್ ಅವರನ್ನ ಮಂತ್ರಿ ಮಾಡಬಾರ್ದು ಅನ್ನೋ ಕಾರಣಕ್ಕೆ. ಹೌದು. ಸೊ ಈ ಷಡ್ಯಂತ್ರ ಯಾರು ಮಾಡ್ತಾ ಇದಾರೆ ನಿಮ್ ಪ್ರಕಾರ? ನಾನು ಹೇಳೋದು ಅದಕ್ಕೆ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂತ ಸ್ವಲ್ಪ ಹಿತಾಸಕ್ತಿಗಳಿದೆ. ಯಾರು ನಮ್ಮ ತಮ್ಮದೇ ನಾಯಕರುಗಳ ಮುಸ್ಲಿಮ್ಸ್ ನಾಯಕರನ್ನೇ ಎತ್ಕೊಟ್ಬಿಟ್ಟು ಮಾಡಿರೋ. ನಾನು ಹೇಳೋದು ಈ ತರ ಮಾಡೋದ್ರಿಂದ ಪಕ್ಷ ವಿರೋಧಿ ಕೆಲಸ ಮಾಡಿರೋದು ಬರೀ ಜಮೀರ್ ಅಹಮದ್ ಇವ್ರು ಮಾತ್ರನಾ? ಇಲ್ಲಿ ಇದಕ್ಕಿಂತ ಇಂಚೆ ಯಾರು ಮಾಡಿಲ್ವಾ? ರಮಾನಾಥ್ ರೈ ಅವರು MLC ನಿಂತಾಗ ಇದೇ ಬೈರತಿ ಸುರೇಶ್ ಅವ್ರನ್ನ ಯಾರು ಕ್ಯಾಬಿನೆಟ್ ತಗೊಂಡಿದ್ದಾರೆ ಅವ್ರ ಇತಿಹಾಸ ತೆಗೆದು ನೋಡಿ. ಅಲ್ಲ, ಬೈರತಿ ಸುರೇಶ್ ಅವರು ಪಕ್ಷ ವಿರೋಧಿ ಅಲ್ಲ, ಒಂದು ಸಮುದಾಯದ ಪರ ನಿಂತಿದ್ದಾರೆ ಅಂತಾನು ಖಂಡಿತ. ಅವ್ರನ್ನ ಹೇಳ್ಬಹುದು. ಹೌದು ಸೊ ಆ ಸಮುದಾಯದ ಪರ ನಿಂತಿರುವಂತ ಸಮುದಾಯ ನಾಯಕನನ್ನ ಇವತ್ತು ಕಡೆಗಣಿಸಿರುವುದು ಸಮುದಾಯಕ್ಕೆ ಬೇಜಾರಾಗಿದೆ. ಖಂಡಿತ ಖಂಡಿತ ಅಂಡ್ ಬೇಕಾದ್ರೆ ಮೋರ್ ಓವರ್ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಸಚಿವ ಸ್ಥಾನ ಕೊಟ್ಟುಬಿಟ್ರೆ ನಿಮ್ ಮುಸಲ್ಮಾನ ಸಮುದಾಯ ಎಲ್ಲ ಉದ್ಧಾರ ಆಗ್ಬಿಡುತ್ತಾ? ಖಂಡಿತ ನಾನು ಬರೀ ಜಮೀರ್ ಅಹಮದ್ ರಿಂದ ಆಗ್ತೈತೆ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಜಮೀರ್ ಅಹಮದ್ ರಲ್ಲಿ ಆ ಕ್ಯಾಪಬಲ್ ಇದೆ. ಯಾಕೆಂದ್ರೆ ಈಗ ನೇರು ಧ್ವನಿಯಲ್ಲಿ ಅದರ್ವೈಸ್ ಆಲ್ಸೋ ವರ್ಷದಲ್ಲಿ accountability ಯಾರು ಇದೆ? ಅದರ್ವೈಸ್ ಆಲ್ಸೋ ತಮ್ಮ ಹೆಸರೇನ್ ಹೇಳಿದ್ರಿ? ನನ್ನ ಹೆಸರು ಶಫಿ ಅವರೇ, ಹೇಳಿ. ತಾವು ಚಾಮರಾಜಪೇಟೆ ಖಂಡಿತ ಕ್ಷೇತ್ರ. ಹೌದು ನೀವು ₹100 ಇಂಟೀರಿಯರ್ ನೀವು ಅಲ್ಲಿ ಗುಡದಳ್ಳಿ ಹೋಗಿ, ಹೌದು ನೀವು ಆಜಾದ್ ನಗರ ಹೋಗಿ, ಜನರ ಸ್ಥಿತಿಗತಿ ಹೆಂಗಿದೆ ಖಂಡಿತ ನೋಡಿದೀರಾ? ನಾನೇ ನಾನು ಹೇಳ್ತಾ ಚಾಮರಾಜಪೇಟೆ ಇದ್ದೀನಿ ನೋಡಿ, ಒಂದ್ ನಿಮಿಷ ಯಾರು ಮಾತಾಡ್ಕೊಡಿ. ಶಫಿ ಅವರೇ, ಹೌದು. ನೋಡಿದೀರಾ ನಾವು ಹೌದು. ಸರ್ ಗಲ್ಲಿ ಒಳಗ್ ಕಾಲಿಡಕ್ಕಾಗಲ್ಲ. ಐ ಆಮ್ ಸಾರಿ ಟು ಸೇ ದಿಸ್. ಗಲ್ಲಿ ಒಳಗಡೆ ಕಾಲಿಡಕ್ ಆಗೋದಿಲ್ಲ. ಪಾಪ ಎಂತ ಅಲ್ಲಿ ಪಶುಗಳು ಕೂಡ ಜೀವನ ಮಾಡಕ್ಕಾಗಲ್ಲ. ಅಂತಹ ಪರಿಸ್ಥಿತಿ ಇದೆ. ನೀವು ಅಂತ ವಿಚಾರಗಳು ಯಾಕೆ ಮಾರ್ಕೆಟಿಂಗ್ ಮಾತಾಡಲ್ಲ? ಹತ್ರ ಆಗಿರೋದ್ರಿಂದ ಎಲ್ಲಾ ಟಾರ್ಗೆಟ್ ಬರ್ತಾ ಇದೆ. ಅವ್ರು ಕೆಲಸ ಮಾಡ್ತಾ ಇದಾರೆ ಮೇಡಮ್. ನೀವು ಬರೇ ಮಾರ್ಕೆಟ್ ನೋಡಿರ್ಬೋದು, ನಾನು ಇಲ್ಲಿ market ಆಗ್ಲಿಂದ ನೋಡಿರ್ಬೋದು, ಮಾಡ್ತಿದ್ದೆ. ಒಂದ್ ನಿಮಿಷ ಕೇಳ್ರಿ, ಚಲವಾದಿ ದಯಮಾಡಿ. ಪಾಳ್ಯ ನೋಡಿರ್ಬೋದು. ಒಂದ್ ನಿಮಿಷ ಅದು ಒಂದ್ ನಿಮಿಷ ಹೇಳಿ. ಕೇಳ್ರಿ ನನ್ನ ಅಲ್ಲ, ಮಾತು. ನಾನ್ ಹೇಳ್ತಿರೋದು ಎಲ್ಲರೂ ಜಮೀರ್ ಅಹಮದ್ ಕೂಡ ಖಾನ್ ರೋಡ್ ಅಲ್ಲ, ಬಗ್ಗೆ ನಾನ್ ಹೇಳ್ತಾ ಮಾತಾಡ್ತಾ ಇರೋದು ಇದ್ದಾರೆ, ಒಂದ್ ನಿಮಿಷ ಅಭಿವೃದ್ಧಿ ಸರ್. ಬಗ್ಗೆ ಮಾತಾಡ್ತಾ ಇದ್ದಾರೆ. ನೀವು ಒಬ್ಬರಿಗೆ ಕೊಟ್ರೆ ಮಾತ್ರ ಸಮುದಾಯ ಉದ್ಧಾರ ಇಲ್ಲ, ನಾನು ಆಗುತ್ತೆ ಜಮೀರ್ ಅಹಮದ್ ಬಗ್ಗೆ ನಿಮ್ಮಂತ ಯೋಚನೆಯಿಂದಾನೇ ಸಮುದಾಯ ಇವತ್ತು ಈ ನಾನು ಹೇಳೋದು ಅವ್ರು ಹೇಳ್ತಾ ಇರೋದು ಸರ್ ಇಬ್ರು ಈಗಿನ ಕೊಡಿ ಅಂತ. ಪರಿಸ್ಥಿತಿಯಲ್ಲಿ- ಸುಮ್ನೆ ಇರಿ ಸರ್. ನಾನು ಹೇಳೋದು ಏನ್ ಗೊತ್ತಾ ಸರ್, ಅಂದ್ರೆ ಈಗ ನೀವು ಗ್ಯಾರಂಟಿ ಕೊಡ್ತಾ ಇದ್ರಿ, ಎಲ್ಲ ಕೊಡ್ತಿದ್ರಿ, ಎಲ್ಲ ಓಕೆ. ಹೌದು. ಬಟ್ ನಿಮ್ದು ಖಾತೆಯಲ್ಲಿ ಯಾವ್ದು ವಸತಿ ಖಾತೆಯಲ್ಲಿ ವಸತಿ ಅಲ್ಲ, ಇನ್ನೊಂದು ಯಾವ್ದು ವಕ್ಫ್ ಬೋರ್ಡ್, ವಕ್ಫ್ ಬೋರ್ಡ್. ಐ ಮೀನ್ ಮುಸಲ್ಮಾನರಿಗೆ, ಹೌದು. ಮುಸಲ್ಮಾನರ ಬಡಾವಣೆಗಳ ಅಭಿವೃದ್ಧಿಗೆ ಅಂತ ಸಿಕ್ಕಾಪಟ್ಟೆ ಹಣ. ಹೌದು ಹೌದಲ್ಲ? ಹೌದು ಈಗ ನಾನೇ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಹೌದು ಹೇಳಿ. ನಾನೇ ನಿಮ್ಮನ್ನ ಗೋರಿಪಳ್ಳೆ ಕರ್ಕೊಂಡು ಹೋಗ್ತೀನಿ, ನಾಳೆ ನಿಮ್ಮನ್ನ ಗುಡದಳ್ಳಿ ಕರ್ಕೊಂಡು ಹೋಗ್ತೀನಿ, ನಾನೇ ನಿಮ್ಮನ್ನ ಆಜಾದ್ ನಗರ ಇಂಟೀರಿಯರ್ ಕರ್ಕೊಂಡು ಹೋಗ್ತೀವಿ. ಆ ಬಡಾವಣೆಗಳು ಹಂಗೆ ಇದಾವಲ್ಲ. ಒಂದೇ ಸಾರಿ ಯಾವ್ದು ಇಂಪ್ಲಿಮೆಂಟ್ ಆಗಲ್ಲ ಮೇಡಮ್. ಮಾಡ್ತಾ ಇದಾರೆ ಎಲ್ಲಾ ರಸ್ತೆಗಳನ್ನೆಲ್ಲ ಡಾಂಬರೀಕರಣ ಮಾಡ್ತಾ ಇದಾರೆ. ಮೇಡಮ್, ನನ್ನ ಹೆಸರು ಆಟೋ ಕಿಟ್ಟಿ, ಸ್ನೇಹಜೀವಿ ಚಾಲಕರ ಟ್ರೇಡ್ ಯೂನಿಯನ್ನಿಂದ. ಮೇಡಮ್, ಯಾವುದೇ ಪಕ್ಷ ಬರಲಿ, ಯಾವುದೇ ಒಂದು ರಾಜಕೀಯದವರು ನಮ್ಮ ಚಾಲಕರಿಗೆ ನ್ಯಾಯ ಕೊಡಿಸ್ತಾ ಇಲ್ಲ ಮೇಡಮ್. ಕೇಂದ್ರದಲ್ಲಾಗಲಿ ರಾಜ್ಯದಲ್ಲಾಗಲಿ ಏನೇ ಒಂದು ಕೊರೋನಾ ಲಾಕ್ಡೌನ್ ಆದ್ರೂ ಚಾಲಕರ ಜೀವನನೇ ಹಾಳಾಗಿದ್ದು. ಈಗ ಯುದ್ಧದಲ್ಲಿ ಆಯಿಲ್ ಡೌನ್ ಆದ್ರೂ ಚಾಲಕರಿಗೆ ಹೊಡ್ತಾ ಮೇಡಮ್. ಬೀದಿಲಿ ಸಾಯ್ತಿರೋದು ನಾವೇ. ಯಾವುದೇ ನ್ಯಾಯ ಕೊಡಿಸಿಲ್ಲ. ಏನಾದರೂ ಒಂದು ಹೋರಾಟ ಮಾಡಿದಾಗ ಹಿಂದಿನ ಸಾರಿಗೆ ಸಚಿವರು ಏನು ಮಾಡಿರೋ, ನಾವು ನಿಮ್ಮ ಜೊತೆ ಇರ್ತೀವಿ, ನ್ಯಾಯ ಕೊಡಿಸ್ತೀವಿ ಅಂದರು. ಯಾವುದೋ ಬೈಕ್ ಟ್ಯಾಕ್ಸಿ ವಿಚಾರವಾಗಿ, ಕೆಲವೊಂದೊಂದು ವಿಚಾರವಾಗಿ ಅವರೇ ಇವಾಗ ರಾಜೀನಾಮೆ ಕೊಟ್ಟು ಹೊರಟೋದ್ರು. ಚಾಲಕರಿಗೆ ಎದುರು ಹೋದ್ರು, ಪಕ್ಷದಲ್ಲಿ ಏನಾಯಿತೋ ಗೊತ್ತಿಲ್ಲ. ಅದೇ ರೀತಿಯಾಗಿ ಇವಾಗ ಒಂದು ಒಳ್ಳೆ ಅಭ್ಯರ್ಥಿ ಅಂದ್ಕೊಂಡಿದ್ದೀವಿ ನಾವು. ನಮ್ಮ DK ಸರ್ ಮುಖ್ಯಮಂತ್ರಿಯಾಗಿ ಬಂದಿದ್ದಾರೆ ನೂತನವಾಗಿ. ಅವರು ವೇದಿಕೆ ಮೇಲೆ ಯೂನಿಫಾರ್ಮ್ ಹಾಕ್ಕೊಂಡು ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿದರು. ಈಗಾದರೂ ಅಧಿಕಾರದಲ್ಲಿದ್ದಾರೆ, ನಮಗೆ ಚಾಲಕರಿಗೆ ಒಂದು ಜೀವನ ಮಾಡಿಕೊಡ್ಲಿ, ಒಳ್ಳೆ ರೀತಿಯಲ್ಲಿ ನ್ಯಾಯ ಕೊಡಿಸ್ಲಿ, ಈ ಬೈಕ್ ಟ್ಯಾಕ್ಸಿ ಅನ್ನೋದನ್ನ ತೊಲಗಿಸ್ಲಿ ಅಂತ ಹೇಳಿ ಕೇಳ್ಕೊತೀವಿ. ಹಾಗೆ ಮೇಡಮ್, ಕೇಂದ್ರ ಸರ್ಕಾರದಲ್ಲಿ ಇಂಧನ ರೇಟ್ಗಳು ಜಾಸ್ತಿ ಆಗ್ತಿದೆ. ಅದ್ರ ಜೊತೆಗೆ ಏನಿದು ಇವಾಗ ವರ್ಕ್ ಫ್ರಮ್ ಹೋಮ್, ಈ ವರ್ಕ್ ಫ್ರಮ್ ಹೋಮ್ ಮಾಡಿದ್ರು ಕೂಡ ಚಾಲಕರು ಮನೇಲಿ ಕೂತ್ಕೋಬೇಕು ಮೇಡಮ್. ನಾವು ವರ್ಕ್ ಫ್ರಮ್ ಮಾಡಿದ್ರೆ ಆಗತ್ತಾ ಮೇಡಮ್? ಮನೇಲಿ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡಿದ್ರೆ ಆಗತ್ತೆ ಚಾಲಕರು? ಎಲ್ಲ ಕಡೆಗೂ ನಮಗೆ ತೊಂದರೆ ಆಗ್ತಿದೆ. ಈಗ ನಮ್ಮ ಕೇಂದ್ರದಲ್ಲಂತೂ ನೀವು ಹೇಳ್ದಂಗೆ ಅವ್ರು ನಮ್ಮ ಮಾತು ಕೇಳಲ್ಲ, ಅವರು ಭಾರಿ ದೂರ ಆಗಿಬಿಟ್ಟಿದ್ದಾರೆ. ಅಟ್ಲೀಸ್ಟ್ ನಮ್ಮ ಈ ರಾಜ್ಯ ಸರ್ಕಾರದಲ್ಲಿ ಈಗ ನೂತನ ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರ ಮೇಲೆ ಒಂದು ಭರವಸೆ ಇಟ್ಟಿದ್ದೀವಿ. ದಯವಿಟ್ಟು ಅವರಾದರೂ ಒಂದು ಚಾಲಕರಿಗೆ ನ್ಯಾಯ ಕೊಡಿಸ್ಲಿ,
ಚಾಲಕರಿಗೆ ಒಂದು ಉತ್ತಮ ರೀತಿಯಲ್ಲಿ ಬದುಕೋಕೆ ಒಂದು ಅವಕಾಶ ಮಾಡಿಕೊಡ್ಲಿ ಅಂತ ಕೇಳ್ಕೊಂತೀನಿ ಮೇಡಮ್. ಶಿವಕುಮಾರ್ ಸಾಹೇಬ್ರ ಹತ್ರ, ಡಿ ಕೆ ಶಿವಕುಮಾರ್ ಸಾಹೇಬ್ರ ಹತ್ರ ಕೇಳೋ ಒಂದೇ ಒಂದು ಮಾತೇನಂತಂದ್ರೆ, ಈಗ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀರಾ, ಈಗ ಈ ಸೋಲಾರ್ ವೆಹಿಕಲ್ ಅಂತ ಒಂದು ಅದನ್ನು ಕೊಡ್ತಾ ಇದ್ದೀರಾ. ನಾವು ಕೇಳೋದೊಂದೇ, ನಮಗೆ ನಿಗಮ ಮಂಡಳಿ ಅಂತ ಒಂದು ಕೊಡಿ, ಬೀದಿ ವ್ಯಾಪಾರಿಗಳಿಗೆ ನಿಗಮ ಮಂಡಳಿ ಅಂತ ಕೊಡಿ. ನಮಗೆ ಇಷ್ಟೊಂದು ಲಕ್ಷಾಂತರ ಜನ ನಾವಿದ್ದೀವಿ, ನಾವೆಲ್ಲ ನಿಮ್ಗೆ ಸಪೋರ್ಟ್ ಆಗಿ ಎಷ್ಟು ಜನ ಇದ್ದೀರಿ? ಸುಮಾರು ನಮ್ಮ 33 ಲಕ್ಷ ನಮಗೆ ಅಪ್ರಾಕ್ಸಿಮೇಟ್ ಆಗಿ ನಮ್ಮ ಹತ್ರ ಇದೆ ಸದಸ್ಯರುಗಳು ರಿಜಿಸ್ಟರ್ಡ್. ರಿಜಿಸ್ಟರ್ಡ್ ನಮ್ಮ ಹತ್ರ ಆಲ್ರೆಡಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ನಾವು ಸರ್ವೆ ಮಾಡಿದಾಗ 33 ಲಕ್ಷ ಅಂತ ಇದೆ ನಮಗೆ. ವಾರ್ಡ್ ವೈಸ್ ಸಮೇತ ನಾವು ಪಟ್ಟಿ ಮಾಡಿಟ್ಕೊಂಡಿದ್ವಿ. ಒಂದು ವಾರ್ಡ್ಗೆ 3,000 ಜನ ಅಂತ ನಾವು ಪಟ್ಟಿ ಮಾಡಿಟ್ಕೊಂಡಿದ್ವಿ. ನಮ್ಮ ಹತ್ರ ಡೇಟಾ ಇದೆ ಅದಕ್ಕೆ. ನಾವು ಕೇಳ್ತಿರೋದು ಒಂದು ನಿಗಮ ಮಂಡಳಿ ಕೊಡಿ ಅಂತ. ಅದು ಕೊಟ್ರೆ ತುಂಬಾ ಉಪಯೋಗ ಆಗುತ್ತೆ. ನಾವೆಲ್ಲಾನು ನಮ್ಮ ಸಂಘಟನೆ ಗಿಮೆ ಆ ತರದ್ದೆಲ್ಲ ಸವಲತ್ತುಗಳು ಸಿಗಬಹುದು. ಬಟ್ ಇವಾಗ ನಮಗೇನು ಬೇಕು ಅಂದ್ರೆ, ನಮಗೆ ಆದಂತ ಒಂದು ವೆಡ್ಡಿಂಗ್ ಜೂನ್ ಅಂತ ಮಾಡಿ, ನಿಗಮ ಮಂಡಳಿ ಮಾಡಿ, ನಮಗೆ ಅಂತ ಸಪರೇಟ್ ವ್ಯಾಪಾರ ಮಾಡೋಕ್ಕೆ ಸ್ಥಳಾವಕಾಶ ಬೇಕು, ಸ್ಥಳಾವಕಾಶ ಬೇಕು. ಒಂದು. ಎರಡನೇದು ಶೌಚಾಲಯಗಳು ಬೇಕು, ಮೈನ್ ಇಂಪಾರ್ಟೆಂಟ್ ಇದೆ, ಕಾನೂನಲ್ಲಿ ಇದೆ. ನಾವು ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ಹತ್ರ, ಸಾಹೇಬ್ರ ಹತ್ರ ನಾವು ಕೇಳ್ಕೊಳ್ಳೋದಷ್ಟೇ. ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಮಾಡೋ ಹೆಣ್ಮಕ್ಳು ಇರೋ ಕಡೆ ಅಟ್ಲೀಸ್ಟ್ ಒಂದು 20 ಜನ ಹೆಣ್ಮಕ್ಳು, ಬೀದಿ ಬದಿ ವ್ಯಾಪಾರಿ ಮಾಡೋ ಹೆಣ್ಮಕ್ಳು, ಒಂದು ಶೌಚಾಲಯ. ಯಾಕಂದ್ರೆ ಗಂಡಸರು ಎಲ್ಲಿ ಬೇಕಾದ್ರೂ ಒಂದು ಸೈಡಲ್ಲಿ ಹೋಗ್ಬೋದು, ಆದ್ರೆ ಹೆಣ್ಣು ಮಕ್ಳಿಗೆ ಸಮಸ್ಯೆ ಇದೆ. ಅದನ್ನೇ ಹೇಳಕ್ ಬರ್ತಾ ಇದ್ದೀನಿ. ಮತ್ತೆ ಅಲ್ಲಿ ಕ್ಲೀನ್ ಮಾಡುವಂತ ಒಂದು ಅನುಕೂಲ ಮಾಡ್ಕೊಡ್ಬೇಕು. ಟಾಯ್ಲೆಟ್ಗಳಲ್ಲಿ ಅಲ್ಲಿ ಫೆನೈಲ್ಗಳು ಹಾಕ್ಬೋದು, ಕ್ಲೀನಿಂಗ್ ಅದನ್ನು ಒಂದು ತಮ್ಮ ಮುಂದೆ ನಮ್ಮ ಇನ್ಸ್ಪೆಕ್ಷನ್ ಮಾಡಬೇಕು. ಟೋಲ್ಗಳೇನಂದ್ರೆ ಯಾವ ರೀತಿ ಶೌಚಾಲಯಗಳನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ ಅನ್ನೋದರ ಬಗ್ಗೆ ಅವಾಗ ಹೋಗಿ ಪರೀಕ್ಷೆ ಮಾಡ್ಬೇಕು, ನೋಡ್ಬೇಕು. ಏನಂದ್ರೆ ಏನಿಲ್ಲ, ಗಬ್ಬು ವ್ಯವಸ್ಥೆ. ಆಮೇಲೆ ಬಿಬಿಎಂಪಿ ನೀವು ನೋಡಿ ಎಲ್ಲಿ ಈಗ ನೀವು ಬಹಳಷ್ಟು ಕಡೆ ಐ ಪ್ರಿಫರ್ ಒಂದು ರೋಡಿಗೆ ಒಂದು ಸಾರ್ವಜನಿಕ ಶೌಚಾಲಯ ಇರುತ್ತೆ, ಬಟ್ ಹೆಣ್ಮಕ್ಳು ಹೋಗೋ ತರ ಇರಲ್ಲ. ಅಲ್ಲಿ ಇಮ್ಮಿಡಿಯೇಟ್ ಅಲ್ಲಿ ಮೇಂಟೆನೆನ್ಸ್. ಇನ್ಫೋಸಿಸ್ ಸಹಯೋಗದಲ್ಲಿ ಏನೋ ಮಾಡಿರ್ಬೇಕಲ್ಲ. ಸುಧಾಮೂರ್ತಿ ನಾನು ಮುಖ್ಯಮಂತ್ರಿಗಳ ಹತ್ರ ಕೇಳ್ಕೊಳ್ಳೋದೇನು ಅಂದ್ರೆ, ಬೀದಿ ಬದಿ ವ್ಯಾಪಾರಿಗಳು ಅವ್ರಿಗೆ ಆರ್ಥಿಕವಾಗಿ ವ್ಯಾಪಾರ ಮಾಡೋ ಸಮಸ್ಯೆ, ಫುಟ್ಪಾತ್ ಮೇಲೆ ಹಾಕಿದ್ರೆ ಫುಟ್ಪಾತಲ್ಲಿ BBMP ಅವ್ರದ್ದು ಸಮಸ್ಯೆಗಳು, ತೆರವು ಮಾಡುವಂಥ ಸಮಸ್ಯೆಗಳು, ಮತ್ತು ಮಾರ್ಕೆಟ್ಗೆ ಮೇಡಮ್ ಇದು ನಾನು ನಿಮ್ಮ ಹತ್ರ ಪರ್ಸ್ನಲಾಗಿ ಕೇಳ್ತೀನಿ, ಮತ್ತು ಮುಖ್ಯಮಂತ್ರಿ ಅವ್ರ ಗಮನಕ್ಕೂ ನಾನು ತರ್ತೀನಿ. ಹೆಣ್ಣು ಮಕ್ಕಳು ಮಾರ್ಕೆಟ್ಗಳಿಗೆ 11 ಗಂಟೆ 12 ಗಂಟೆಗೆ ಹೋಗಿ ತರಕಾರಿಗಳು ತಂದು ಹಾಕ್ಕೊಳ್ತಾರೆ, ಅವ್ರಿಗೆ ಭದ್ರತೆ ಇಲ್ಲ. ಮಹಿಳಾ ಸಿಬ್ಬಂದಿಗಳನ್ನ ದಯವಿಟ್ಟು ಒಂದು 20 ಅಂಗಡಿಗಳಿರೋ ಕಡೆ ಒಂದೊಂದು ಬೀದಿಗೆ ಒಂದೊಂದು ಹೊಯ್ಸಳಗಳು ಕೊಡ್ರಿ. ಹೆಣ್ಣು ಮಕ್ಕಳಿಗೆ ಇವತ್ತು ಹೆಂಗಾಗಿದೆ ಅಂದರೆ, ದರೋಡೆ ಮಾಡ್ತಿದ್ದಾರೆ, ಒಂದು ಕತ್ತಲ್ ಚೈನ್ ಹಾಕ್ಕೊಳ್ಳೋಂಗಿಲ್ಲ, ಕಿವಿಯಲ್ಲಿ ಓಲೆ ಅದು ಕವರಿಂಗ್ ಅಂತ ನೋಡಲ್ಲ, ಇಮಿಡಿಯೇಟ್ಲಿ ಕತ್ಕೊಯ್ದು ಕಿತ್ಕೊಂಡು ಹೋಗ್ತಾರೆ. ಹೆಣ್ಣು ಮಕ್ಕಳಿಗೆ ಭದ್ರತೆ ಕೊಡಿ. ಇನ್ನೊಂದು, ನಾನು ಒಂದು ಸ್ಕೂಲ್ಗಳ ಬಗ್ಗೆ ಮಾತಾಡ್ತೀನಿ. ಇವತ್ತಿನ ದಿನ ಗೌರ್ಮೆಂಟ್ ಸ್ಕೂಲ್ಗಳು ಎಲ್ಲೂ ಹೇಳ್ಕೊಳ್ಳೋ ಪರಿಸ್ಥಿತಿಲಿ ಇಲ್ಲ. ಬಿಕಾಸ್ ಎಲ್ಲ ಏನು ಹೇಳ್ತಾರೆ ಅಂದರೆ ಎಜುಕೇಷನ್ ಸಿಸ್ಟಮ್ ಸರಿ ಇಲ್ಲ ಅಂತಾರೆ. ಆದರೆ ನಾನು ಹೇಳ್ತೀನಿ, ಗೌರ್ಮೆಂಟ್ ಸ್ಕೂಲ್ನ ನೀವು ಉದ್ಧಾರ ಮಾಡಿದ್ರೆ ಪ್ರೈವೇಟ್ ಸ್ಕೂಲ್ ಅವ್ರು ಏನು ಸರ್ ಬದುಕೋದು? ನಮ್ಮ ಬಡವರು ಹೆಣ್ಮಕ್ಳು, ಬಡವರು ಮಕ್ಕಳು ವಿದ್ಯಾಭ್ಯಾಸ ಮಾಡಿ ಇವತ್ತು ರಾಷ್ಟ್ರ ಮಟ್ಟದಲ್ಲೂ ನಿಂತ್ಕೊಂಡು ಅವ್ರು ಗೆಲುವು ಸಾಧಿಸುವಂಥ ಅವಕಾಶ ಇದೆ. ಇಲ್ಲಿ ಏನಾಗಿದೆ ಅಂದರೆ, ಚಿಕ್ಕ ಮಗುನ ತಗೊಳ್ಳೋ ಬೇಬಿ ಸಿಟ್ಟಿಂಗ್ ಬಿಟ್ಟರೆ 2.5 ಲಕ್ಷ ಕೊಡಿ, 3 ಲಕ್ಷ. ಈಗ ಅವರು ಬ್ರದರ್ ನಾನು ಹೇಳ್ತೀನಿ, ಆಟೋ ಚಾಲಕರು ಅವ್ರಿಗೊಂದು ಕನಸಿರುತ್ತೆ ನಮ್ಮ ಮಕ್ಕಳು ಒಳ್ಳೆ ಎಜುಕೇಷನ್ ಮಾಡಬೇಕು ಅಂತ, ಬಟ್ ಅವ್ರಿಗೆ ಓದ್ಸೋಕ್ಕಾಗಲ್ಲ. ಗೌರ್ಮೆಂಟ್ ಸ್ಕೂಲ್ಗೆ ಹೋದ್ರೆ ಏನು ಹೇಳ್ತಾರೆ, ಗೌರ್ಮೆಂಟ್ ಸ್ಕೂಲಲ್ಲಿ ಏನ್ರಿ ಓದಿಸ್ರೋ ಪ್ರೈವೇಟ್ಗೆ ಹಾಕ್ರಿ. ನಾನು ಹೇಳೋದು, ದುಡ್ಡಿರೋರು ಓದಿಸ್ತಾರೆ, ಆದರೆ ಬೀದಿ ಬದಿ ವ್ಯಾಪಾರ ಮಾಡೋ ಹೆಣ್ಮಕ್ಳು, ಅವ್ರ ಮಕ್ಕಳುಗಳಲ್ಲಿ ಬೀದಿ ಬದಿ ವ್ಯಾಪಾರ ಮನೆಯಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ವಿದ್ಯಾಭ್ಯಾಸಕ್ಕೆ ಒಂದು ಅನುಕೂಲ ಮಾಡಿಕೊಡಿ, ಒಂದು ಸ್ಕಾಲರ್ಶಿಪ್ ಮಾಡಿಕೊಡಿ. ಇದು ನಾನು ನಿಮ್ಮ ಹತ್ರ ಕೇಳ್ತಾ ಇರೋಂಥದ್ದು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ವಿವಿಧ ಕ್ಷೇತ್ರದ ಹಲವಾರು ಬೇಡಿಕೆಗಳು, ಅಭಿಪ್ರಾಯಗಳು, ಸಲಹೆಗಳು, ಸೂಚನೆಗಳು. ಇದು ಕೇವಲ ಜಸ್ಟ್ ಇಡೀ ಕರ್ನಾಟಕದ ನಾಟ್ ಈವನ್ 0.00% ನೀವು ಮೈಕ್ ಹಿಡಿದು ಪ್ರತಿಯೊಬ್ಬರನ್ನ ಮಾತಾಡಿಸಿ ಅವ್ರ ಬೇಡಿಕೆಗಳ ಪಟ್ಟಿಗಳನ್ನೇ ನಿಮ್ಮ ಮುಂದೆ ಇಡ್ತಾರೆ. ಸೊ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಒಂದಿಷ್ಟು ಬೇಡಿಕೆಗಳನ್ನ ಮುಖ್ಯಮಂತ್ರಿಗಳ ಮುಂದೆ ಇಟ್ಟಿದ್ದಾರೆ. ಡೆಫಿನೆಟ್ಲಿ DK ಶಿವಕುಮಾರ್ ಅವರು ಈ ಒಂದು ಬೇಡಿಕೆಗಳನ್ನ ಪರಿಗಣಿಸ್ತಾರೆ ಅಂತ ನನಗೆ ಅನಿಸುತ್ತೆ. ಮತ್ತು ನಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಮಾಡಿದಂತ ಈ ಕಾರ್ಯಕ್ರಮವನ್ನ ಅವರು ನೋಡಿದರೆ, ಅವ್ರಿಗೂ ಕೂಡ ಜನರಿಗೆ ಏನ್ ಬೇಕು ಅನ್ನೋದರ ಅಟ್ಲೀಸ್ಟ್ ಒಂಚೂರಾದ್ರೂ ಅರಿವಾಗುತ್ತೆ. ಆ ನಿಟ್ಟಿನಲ್ಲಿ ಅವರು ಕಾರ್ಯನಿರ್ವಹಿಸಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಆದರೆ DK ಶಿವಕುಮಾರ್ ಅವರು ಸುಮ್ಮನೆ ಮುಖ್ಯಮಂತ್ರಿ ಆಗಬೇಕು ಅಂತ ಅವ್ರು ಬಂದಿಲ್ಲ. ಅವರ ಆರಂಭಿಕ ಸ್ಪೀಡ್ ನೋಡ್ತಾ ಇದ್ರೆ ಅವರು ತುಂಬಾ ದೊಡ್ಡ ಬದಲಾವಣೆಯನ್ನ ತರುವ ನಿಟ್ಟಿನಲ್ಲಿ
ಮುಂದೆ ಸಾಗ್ತಾ ಇದ್ದಾರೆ. ವ್ಯವಸ್ಥೆಯ ಬದಲಾವಣೆ, ಅಭಿವೃದ್ಧಿ ಸೇರಿದಂತೆ ಇತಿಹಾಸ ನಮ್ಮನ್ನ ನೆನಪಿಟ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಕೆಲಸ ಮಾಡಬೇಕು ಅನ್ನೋದು ಅವರಿಗಿದೆ. ಹಾಗಾಗಿ ಅವರ ಮುಂದಿನ ಆಡಳಿತ ಹೇಗಿರಲಿದೆ